ಸೇರಿ ಬಂದಿರುವಂಥ ಹೌಸ್ ಆಫ್ ಪ್ರೇಯರ್ ಫ್ಯಾಮಿಲಿ ಎಲ್ಲ ಸಭೆ ಮಕ್ಕಳಿಗೆ ಮತ್ತು ಈ ಲೈವಲ್ಲಿ ವಾಟ್ಸಪ್ಪಲ್ಲಿ ನಮ್ಮೊಟ್ಟಿಗೆ ಸೇರಿ ಉಪವಾಸ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಬಂದಿರುವಂಥ ಎಲ್ಲ ದೇವ ಮಕ್ಕಳಿಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಜಾತಿ ವ್ಯತ್ಯಾಸ ಇಲ್ಲದೆ ಮತ ವ್ಯತ್ಯಾಸ ಇಲ್ಲದೆ ಪ್ರೀತಿಸುವಂಥ ಎಲ್ಲ ದೇವ ಜನರಿಗೆ ಕರ್ತನ ರಕ್ಷಕನೊಡೆಯನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಉಪವಾಸ ಪ್ರಾರ್ಥನೆ ಆರಾಧನೆಯ ವಂದನೆಗಳನ್ನು ಹೇಳಿಕೊಳ್ಳಲಿಕ್ಕೆ ನಾನು ಬಯಸುತ್ತೇನೆ. ಮೊದಲನೇದಾಗಿ ಈ ಪ್ರಾರ್ಥನೆಯನ್ನು ನಾವು ಆರಾಧನೆ ಪ್ರಾರಂಭಿಸುವುದಕ್ಕೆ ಮುಂಚೆ ಮೊದಲನೇ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಮಧ್ಯದಲ್ಲಿರುವಂಥ ನತಾನಿಯಲ್ ಪಾಸ್ಟರ್ ಬಂದು ಪ್ರಾರ್ಥಿಸಿ ಈ ಕೂಟವನ್ನು ನಾವು ಪರಿಶುದ್ಧನ ಮಗನನ್ನು ಸರ್ವಶಕ್ತನಾಗಿರುವಂತಹ ಕರ್ತನೆ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಪ್ಪ, ಈ ಸಮಯಕ್ಕಾಗಿ ಕರ್ತನೆ ಸ್ತೋತ್ರ ಸಲ್ಲಿಸುತ್ತಪ್ಪ. ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ಅಪ್ಪನ ಅದ್ಭುತವಾದ ಪ್ರಸನ್ನತೆಯಿಂದ ಕರ್ತನೆ ಸ್ವಾಮಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಪ್ಪ. ಕರ್ತನೆ ಅಪ್ಪನ ಪವಿತ್ರ ಆತ್ಮನ ಸಂಚರಿಸುವಿಕೆ ಕರ್ತನೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ಕರ್ತನೆ ಸ್ವಾಮಿ ಕರ್ತನೆ ಸ್ವಾಮಿ ಕೃಪೆಯಿಂದ ಕರ್ತನೆ ಸ್ವಾಮಿ ನಮ್ಮನ್ನು ತುಂಬಿಸಿ ಕರ್ತನೆ ಸ್ವಾಮಿ ಅಪ್ಪ ನಿನ್ನ ಸ್ತುತಿಸಿ ಕೊಂಡಾಡುವಂಥ ಒಂದು ಕೃಪೆಯನ್ನು ಕರ್ತನೆ ಸ್ವಾಮಿ ಅಪ್ಪ ಕರ್ತನೆ ಸ್ವಾಮಿ ನಮ್ಮ ಮೇಲೆ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಪ್ಪ. ಕರ್ತನೆ ಸ್ವಾಮಿ ಅದು ಸ್ವಾಮಿ ಸಮಯದಲ್ಲಿ ಕರ್ತನೆ ಸ್ವಾಮಿ ಅನೇಕ ಮಕ್ಕಳು ಕರ್ತನೆ ಸ್ವಾಮಿ ಅಪ್ಪ ಉಪವಾಸವಿದ್ದು ಕರ್ತನೆ ಅನೇಕ ವಿಜ್ಞಾಪನೆಗಳೊಂದಿಗೆ ಅನೇಕ ಪ್ರಾರ್ಥನೆಗಳೊಂದಿಗೆ ಅನೇಕ ಮನವಿಗಳೊಂದಿಗೆ ಕರ್ತನೆ ಸ್ವಾಮಿ ನಮ್ಮ ಪಾದದ ಬಳಿಯಲ್ಲಿ ಬರುವಾಗ ಕರ್ತನೆ ಸ್ವಾಮಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಉತ್ತರವನ್ನು ಕೊಡುವಂಥ ದೇವರೇ, ಸದುತ್ತರವನ್ನು ದಯಪಾಲಿಸುವಂಥ ದೇವರೇ, ಇವತ್ತಿನ ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ಅಪಮಾನವನ್ನು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಕರ್ತನೆ ಇವತ್ತು ಕರ್ತನೆ ಸ್ವಾಮಿ ಈ ಉಪವಾಸ ದಿನದಲ್ಲಿ ಕರ್ತನೆ ಸ್ವಾಮಿ ಒಂದೊಂದು ಮಕ್ಕಳು ಕರ್ತನೆ ಸ್ವಾಮಿ ಕುಟುಂಬದಲ್ಲಿ ಕೂಡಿ ಪ್ರಾರ್ಥಿಸುವಂಥ ಒಂದೊಂದು ಮಕ್ಕಳ ಮೇಲಿನ ಪ್ರಸನ್ನತೆಯನ್ನ ಬಲವಾಗಿ ಸೂರ್ಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಕರ್ತನೆ ಸ್ವಾಮಿ ಹೌದು ದೇವರೇ, ಕರ್ತನೆ ಸ್ವಾಮಿ ನೀ ತಾನೇ ಕೃಪೆ ಮಾಡು ದೇವರೇ, ಅಪ್ಪ ನೀ ತಾನೇ ಬಲ ಕೊಡು ದೇವರೇ, ನೀ ತಾನೇ ಕರ್ತನೆ ಸ್ವಾಮಿ ನಂಬಿಕೆಯಲ್ಲಿ ಸ್ಥಿರವಾಗಿ ಕರ್ತನೆ ನಿಲ್ಲುವುದಕ್ಕೆ ಸಹಾಯವನ್ನು ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಪ್ರತಿಯೊಬ್ಬೊಬ್ಬರಿಗೆ ಕರ್ತನೆ ಸ್ವಾಮಿ ನಮ್ಮ ಪಾದದ ಬಳಿಯಲ್ಲಿ ಕರ್ತನೆ ಸ್ವಾಮಿ ಅಪ್ಪ ಕರ್ತನೆ ಪ್ರಾರ್ಥನೆ ಕೂಟವನ್ನ ಕರ್ತನೆ ಲೈವ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಕರ್ತನೆ ಸ್ವಾಮಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಕರ್ತನೆ ಸ್ವಾಮಿ ಪ್ರಾರ್ಥಿಸುವಂತ ಒಂದೊಂದು ಮಕ್ಕಳ ಮೇಲೆ ಪ್ರಸನ್ನತೆಯನ್ನು ಸುರಿಯ ಮಾಡು ಕರ್ತನೆ ಸ್ವಾಮಿ. ಅವರಿಗೆ ಬೇಕಾದ ಆತ್ಮಿಕ ಜ್ಞಾನವನ್ನು, ಆತ್ಮಿಕ ಬಲವನ್ನು, ಆತ್ಮಿಕ ಗ್ರಹಿಕೆಯನ್ನ, ಆತ್ಮಿಕ ಆಹಾರವನ್ನು ಕರ್ತನೆ ಸ್ವಾಮಿ ಈ ದಿನದಲ್ಲಿ ದಯಪಾಲಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಎಲ್ಲ ಸಭೆಯ ಎಲ್ಲ ಮಕ್ಕಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವಪ್ಪ. ಈ ದಿನ ಆರಾಧನೆಯಲ್ಲಿ ನಮ್ಮನ್ನು ನೀನು ನಡೆಸು ಕರ್ತನೆ, ಆತ್ಮದಿಂದ ತುಂಬಿಸಿ ಕರ್ತನೆಯನ್ನು ಆರಾಧಿಸುವಂತ ಒಂದು ಕೃಪೆಯನ್ನ ನಮ್ಮ ಮೇಲೆ ಇರಿಸಬೇಕೆಂಬುದಾಗಿ ಎಲ್ಲ ಮಹಿಮೆ ಘನವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸುತ್ತಾ ಕರ್ತನು ರಕ್ಷಕನು ಒಡೆಯನೂ ಆಗಿರುವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಶುಕ್ರವಾರ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರುವಂತ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಸ್ಪೆಷಲ್ ಸಾಂಗ್ ಮಾಡಲಿಕ್ಕಿದ್ದೇವೆ. ಏನೆಂಬುದಾಗಿ ಕೇಳುವುದಾದರೆ ನೀನೇ ಎಚ್ಚರಾಗಿ, ನೀನೇ ಎಲ್ರೋಗಿ, ನೀನೇ ಎಲ್ರೋಗಿ, ನನ್ನ ಯೇಸುವೆ ಎಂಬುದಾಗಿ. ನಿಮ್ಮನ್ನು ಕಾಪಾಡುವಂತ ಕಾಯುವಂತ ದೇವರು ಮತ್ತು ನಿನಗೆ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಯೆಹೋವ ರಾಫ, ಯೆಹೋವ ಶಾಲಮ್, ಯೆಹೋವ ಶಮವಾಗಿ ನಮ್ಮೊಟ್ಟಿಗೆ ಇರುವಂತ ದೇವರಾಗಿದ್ದಾನೆ. ಅದರಿಂದ ಎಲ್ಲರೂ ಚಪ್ಪಾಳೆ ಹೊಡೆದು ಪೂರ್ಣ ಮನಸ್ಸಿನಿಂದ ಸಂತೋಷದಿಂದ ಆತನ ನಾಮವನ್ನು ಕೀರ್ತಿಸೋಣ. ನನ್ನ ಯೇಸುವೆ ನೀನೇ ಶರಣಾಯ್, ನೀನೇ ಎಲ್ರೋಹಿ, ನೀನೇ ಎಲ್ರೋಹಿ, ನನ್ನ ಯೇಸುವೆ. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಚಪ್ಪಳ ಮುಖಾಂತರ ನಾವು ಆರಾಧಿಸೋಣ. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಸರ್ವಶಕ್ತರು, ಸರ್ವಶಕ್ತರು ನೀನೇ ನನ್ನ ದೇವ, ಸೃಷ್ಟಿಕರ್ತರು, ಸೃಷ್ಟಿಕರ್ತರು ನೀನೇ ನನ್ನ ದೇವ, ಸರ್ವಶಕ್ತರು ನೀನೇ ನನ್ನ ದೇವ, ಸೃಷ್ಟಿಕರ್ತರು ನೀನೇ ನನ್ನ ದೇವ, ಸರ್ವವ್ಯಾಪಿಯು ನೀನೇ ನನ್ನ ದೇವ, ಸರ್ವವ್ಯಾಪಿಯು ನೀನೇ ನನ್ನ ದೇವ, ಎಲ್ಲ ಕಾರುವರು ನೀನೇ ನನ್ನ ದೇವ, ಎಲ್ಲ ಕಾರುವರು ಸಂತೋಷದಿಂದ ನಿನ್ನನ್ನು ಆರಾಧಿಸುವೆ, 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 ನಿನ್ನನ್ನು ಆರಾಧಿಸುವೆ. ಸೌಖ್ಯದಾತನು ನೀನೇ ನನ್ನ ದೇವ, ಶಾಂತಿ
ಶಾಂತಿದಾಯಕ ನೀನೇ ನನ್ನ ದೇವ, ಸೌಖ್ಯದಾಯಕ ನೀನೇ ನನ್ನ ದೇವ, ಶಾಂತಿದಾಯಕ ನೀನೇ ನನ್ನ ದೇವ, ಯೆಹೋವ ರಫ ನೀನೇ ನನ್ನ ದೇವ, ಯೆಹೋವ ರಫ ನೀನೇ ನನ್ನ ದೇವ, ಯೆಹೋವ ಶಾಲೋಮ್ ನೀನೇ ನನ್ನ ದೇವ, ಯೆಹೋವ ಶಾಲೋಮ್ ನೀನೇ ನನ್ನ ದೇವ. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ನೀನೇ ಎಲ್ ಶಡಾಯ್, ನೀನೇ ಎಲ್ ಶಡಾಯ್, ನೀನೇ ಎಲ್ರೋಯಿ, ನೀನೇ ಎಲ್ರೋಯಿ ನನ್ನ ಯೇಸುವೆ, ನೀನೇ ಎಲ್ ಶಡಾಯ್, ನೀನೇ ಎಲ್ರೋಯಿ, ನೀನೇ ಎಲ್ರೋಯಿ ನನ್ನ ಯೇಸುವೆ. ನಿನ್ನನ್ನು ಆರಾಧಿಸುವೆ, 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 ನಿನ್ನನ್ನು ಆರಾಧಿಸುವೆ. ಹಲ್ಲೆಲೂಯ. ಈ ಸಮಯದಲ್ಲಿ ಎಷ್ಟು ಜನರು ದೇವರ ಸಮ್ಮುಖದಲ್ಲಿ ಸಂತೋಷವಾಗಿದ್ದೀನಿ ಅಂತ ನಾನು ಕೇಳುವುದಿಲ್ಲ. ಯಾಕಂದ್ರೆ ದೇವರ ಸಮ್ಮುಖದಲ್ಲಿ ಯಾರೆಲ್ಲ ಸೇರಿ ಬರುತ್ತಾರೋ ಅವರಿಗೆ ನಿತ್ಯವಾದ ಶಾಂತಿ ಸಮಾಧಾನವನ್ನು ತಂದು ಕೊಡುವಂಥದ್ದು ಅದು ದೇವರ ಸಾನ್ನಿಧ್ಯ ಮತ್ತು ಸಮ್ಮುಖವಾಗಿದೆ. ಈ ಸಮಯದಲ್ಲಿ ಯಾರೆಲ್ಲ ಇದು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಲೈವ್ ಆಗಿ ಬರುತ್ತೆ ಅಂತ ತಿಳಿದು ಸಿದ್ಧರಾಗಿ ಕುಳಿತಿದ್ದೀರೋ ಅವರೆಲ್ಲರೂ ಕೂಡ ಇರುವಂಥ ಸ್ಥಳದಲ್ಲಿ ನೀವು ಮೊಣಕಾಲು ಹಾಕಿದವರಾಗಿ ಅಥವಾ ಎದ್ದು ನಿಂತವರಾಗಿ ಕಣ್ಗಳನ್ನು ಮುಚ್ಚಿದವರಾಗಿ ನೀವು ಈ ಸಮಯದಲ್ಲಿ ಆರಾಧಿಸುವುದಾದರೆ ನಿಮ್ಮ ಜೀವಿತದ ಎಂಥದ್ದೇ ಕಷ್ಟ ನೋವು ಕೊರತೆ ಇದ್ದರೂ ಕೂಡ ದೇವರು ತಾನೇ ಸೌಖ್ಯದಾತನಾಗಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ದೇವರನ್ನು ಮೊಣಕಾಲೂರಿದವರಾಗಿ ಆರಾಧನೆ ಮಾಡಲಿಕ್ಕೆ ಹೋಗೋಣ. ಹಲ್ಲೆಲೂಯ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ, ಸ್ತೋತ್ರ ಯೇಸುವೆ. ಭೂಪರಲೋಕಗಳನ್ನು ಉಂಟು ಮಾಡಿದಂತ ರಾಜಾದಿರಾಜನೇ ನಿನಗೆ ಸ್ತೋತ್ರ ಅಪ್ಪ. ಹಲ್ಲೆಲೂಯ. ಜನರಾದರೂ ಕರ್ತನೆ ಮುಖವನ್ನು ನೋಡುತ್ತಾರೆ, ನೀನಾದರೂ ಹೃದಯವನ್ನು ನೋಡುವಂತ ದೇವರಾಗಿದೆಯಲ್ಲ, ನಿನಗೆ ಸ್ತೋತ್ರ ರಾಜನೇ. ಅಪ್ಪ ತಂದೆ, ಈ ಸಮಯದಲ್ಲಿ ಯಾರೇ ಆಗಿದ್ದರೂ ಕೂಡ ರಾಜನೇ, ಇಬ್ಬರಾಗಲಿ ಮೂವರಾಗಲಿ ರಾಜನೇ, ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವಾಗ ಅವರ ಮಧ್ಯೆ ಇರುತ್ತೇನೆಂದು ವಾಗ್ದಾನ ಮಾಡಿದಂತ ದೇವರೇ ನಿಮಗೆ ಸ್ತೋತ್ರ ರಾಜನೇ. ನೀನು ಓರ್ವರ ಪ್ರಾರ್ಥನೆಯನ್ನು ಕೂಡ ಅಸಡ್ಡೆ ಮಾಡದೆ ಕರ್ತನೆ, ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಹೂವನ್ನು ಕೇಳಿ ರಾಜನೇ ಸದುತ್ತರವನ್ನು ದಯಪಾಲಿಸುವಂತಹ ದೇವರಾಗಿದೆಯಲ್ಲ, ನಿನಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಆತ್ಮದಿಂದಲೂ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಆರಾಧಿಸಿ ಪ್ರಾರ್ಥಿಸುವುದಾದರೆ ಅವನು ಆತನು ಕೇಳುವಾತನಾಗಿದ್ದಾನೆ, ಆತನು ಆಶೀರ್ವದಿಸುವ ಕೈಯುಳ್ಳ ಆತನಾಗಿದ್ದಾನೆ. ವಾಕ್ಯವು ಹೀಗೆ ಹೇಳುತ್ತದೆ, ನನ್ನ ದೇವರ ಕೈ ಆಶೀರ್ವಾದ ಮಾಡಲಾರದಂತಹ ಮೋಟುಗೈಯಲ್ಲ ಎಂಬುದಾಗಿ. ಹೌದು, ಆತನು ಆಶೀರ್ವಾದ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುವುದಾದರೆ ಒಂದು ಹೊಸ ಸಮಾಧಾನ, ಶಾಂತಿ, ಸೌಖ್ಯವನ್ನು ಹೊಂದಿಕೊಳ್ಳುವವರಾಗಿದೆ. ನಮ್ಮೊಂದಿಗೆ ನೀವೆಲ್ಲರೂ ಸೇರಿ ಆರಾಧಿಸಿ. ಈ ಸಮಯದಲ್ಲಿ ದೇವರೇ, ನಮ್ಮ ಜೀವಿತದಲ್ಲಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರಿಯುವಂತ ತಿಳಿಯುವಂತ ಜ್ಞಾನವನ್ನು ನಮಗೆ ದಯಪಾಲಿಸಿ ಕೊಡು ಏಸಪ್ಪ. ಯಾವತ್ತಿಗೂ ರಾಜನೇ ಅಳಿಯದಂತ ನಿನ್ನ ವಾಕ್ಯದಲ್ಲಿ ನಾವು ನೆಲೆಯೂರು ನಿಂತುಕೊಂಡವರಾಗಿ ಅಪ್ಪ ಜೀವಿಸುವಂತೆ ಸಹಾಯ ಮಾಡಿ, ನಿನಗಾಗಿ ಫಲ ಕೊಡುವ ಫಲಭರಿತ ಮಕ್ಕಳಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಈ ಸಮಯದಲ್ಲಿ ದೇವರನ್ನು ಕೇಳಿಕೊಳ್ಳೋಣ. ದೇವರೇ, ಇನ್ನೂ ಹೆಚ್ಚಾಗಿ ಕರ್ತನೆ ನೀನು ತಾನೇ ರಾಜ ನಮಗೆ ಬೇಕೆಂಬುದಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಬಾಯಿಗಳಲ್ಲಿ ತೆರೆದವರಾಗಿ ಕೇಳಿರಿ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ,
ಆ
ಅನೇಕರನ್ನು ಅಳಿಸಬೇಕೆಂಬುದಾಗಿ ನೋಡಿದಂತ ಸೌಲನ್ನ ಅನೇಕರ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿ ಅನೇಕರ ರಕ್ಷಣೆಗಾಗಿ ಹೋರಾಡಿದಂತ ಒಂದು ಶ್ರೇಷ್ಠವಾದ ಮನುಷ್ಯನಾಗಿ ಅವನಿಂದ ಸತ್ತವರನ್ನ ಬದುಕಿಸುವಂತ ಅದ್ಭುತ ಸೂಚಕ ಕಾರ್ಯಗಳನ್ನ ಅವನ ವಸ್ತ್ರದಿಂದ ಅನೇಕರನ್ನ ಸ್ವಸ್ಥಪಡಿಸುವಂತ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸಿದರು. ಇವತ್ತು ಅದೇ ಬೆಳಕು ನಿನಗೂ ನನಗೆ ಬೇಕಾಗಿದೆ, ಅದೇ ತೇಜಸ್ಸು ನಿನಗೂ ನನಗೂ ಬೇಕಾಗಿದೆ. ಯೇಸು ಕ್ರಿಸ್ತನ ದೃಷ್ಟಿಯಿಂದ ನೋಡೋಣ. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಚಿಂತೆಯಿಂದ ಯೇಸುವನ್ನ ಕೂಗುತ್ತೀಯ ಮಗುವೆ, ಯೇಸುವನ್ನ ಕೂಗುತ್ತೀಯ ಮಗನೇ, ಯೇಸು ಕ್ರಿಸ್ತನ ನೋಡಿ ಕೂಗುತ್ತೀಯ ಮಗನೇ, ಸಹೋದರ ಸಹೋದರಿ, ಯೇಸುವೇ ಎಂಬುದಾಗಿ ಕೂಗುತ್ತೀಯ, ಅಪ್ಪನೇ ಎಂಬುದಾಗಿ ಕೂಗುತ್ತೀಯ, ತಂದೆಯೇ ಎಂಬುದಾಗಿ ಕೂಗುತ್ತೀಯ. ನಿನ್ನ ತೇಜಸ್ಸು ನನ್ನ ಮೇಲೆ, ನಿನ್ನ ತೇಜಸ್ಸು ನನ್ನ ಮೇಲೆ. ನೀನಿಲ್ಲದಂತ ಜೀವಿತ ಬಾಳಕ್ಕೆ ಆಗುವುದಿಲ್ಲ, ನೀನಿಲ್ಲದಂತ ಬದುಕು ಬೇಡ ಡ್ಯಾಡಿ, ನೀನಿಲ್ಲದಂತ ದಿನ ಬೇಡ ಡ್ಯಾಡಿ, ನೀನಿಲ್ಲದಂತ ಕ್ಷಣ ಬೇಡ ಡ್ಯಾಡಿ. ಎಸಪ್ಪ ನಿನ್ ಜೊತೆಗಾರನಲ್ಲವ, ನನ್ನ ಜೊತೆ ಇರುವಂತ ದೇವರಲ್ಲವ, ನನ್ನ ಜೊತೆಗಾರನಾಗಿ ಬಾ ದೇವರೇ. ಕೂಗುತ್ತೀರಾ? ಕೂಗುವ ಎಲ್ಲರಿಗೂ ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ. ಏನೇಸು ಜಾತಿ ನೋಡುವುದಿಲ್ಲ, ಏನೇಸು ಮತ ನೋಡುವುದಿಲ್ಲ, ಏನೇಸು ಶ್ರೀಮಂತರೆಂಬುದಾಗಿ ನೋಡುವುದಿಲ್ಲ. ದೇವಾಗ ಶಲ್ವಿ ಆಂತರವಾಗುವುದಿಲ್ಲ. ಹಲ್ಲೆಲೂಯಾ. ಪಕ್ಷಪಾತ ಇಲ್ಲದೆ ಅವನ ಪಾಪಿ ಎಂಬುದಾಗಿ ನೋಡುವುದಿಲ್ಲ. ಹೋಗುವಂತ ಎಲ್ಲರಿಗೂ ಕಷ್ಟಗಳಿದೆಯಾ? ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ, ಯೇಸು ರಾಜ.
ಹೃದಯಗಳು ತೆರೆದಿರಲಿ. ಹಾಲೆಲೂಯಾ. ನಾವು ಪ್ರತಿಯೊಬ್ಬರು ಪ್ರಾರ್ಥಿಸೋಣ. ದೇವರ ಬಳಿಯಿಂದ ಏನಾದರೂ ನೀನು ಹೊಂದಿಕೊಳ್ಳಬೇಕಾಗುವುದಾದರೆ ಹಾಲೆಲೂಯಾ, ಆ ಮಾರ್ಗ ಪ್ರಾರ್ಥನೆ ಆಗಿದೆ, ಆಯುಧವು ಪ್ರಾರ್ಥನೆ ಆಗಿದೆ. ಸೈತಾನನ ಸೋಲಿಸುವಂತ ಆಯುಧವು ಪ್ರಾರ್ಥನೆ ಆಗಿದೆ. ದೇವರ ಹೃದಯವನ್ನ ಕನಿಕರ ಪಡುವಂತೆ ಮಾಡುವಂಥದ್ದು ಪ್ರಾರ್ಥನೆ ಆಗಿದೆ. ದೇವರ ಮಗುವೆ, ಪ್ರಾರ್ಥಿಸೋಣ. ಪ್ರಾರ್ಥನೆ ಎಂಬುದು ದೇವರೊಂದಿಗೆ ಮಾತನಾಡುವಂಥದ್ದು. ಎಷ್ಟೋ ಏನು ಉಪಯೋಗ ಇಲ್ಲದಂತ ಮಾತುಗಳನ್ನ ಎಷ್ಟೋ ಜನರ ಬಳಿಯಲ್ಲಿ ಮಾತನಾಡಿದ್ದೀವಿ. ಆ ಮಾತಿಗೆ ಏನು ನಮಗೆ ಪ್ರಯೋಜನ ಇಲ್ಲ. ಆದರೆ ಇವತ್ತು ದೇವರೊಂದಿಗೆ ನಾವು ಮಾತನಾಡೋಣ, ಯೆಹೋವನೊಂದಿಗೆ ಮಾತನಾಡೋಣ. ನಮ್ಮ ಕೂಗನ್ನ ಕೇಳಿ ನಮಗೆ ಸದುತ್ತರವನ್ನ ದಯಪಾಲಿಸುವಂತ ಶಕ್ತಿಯ ದೇವರು, ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿ ಸರ್ವವನ್ನು ಸೃಷ್ಟಿ ಮಾಡಿದ ದೇವರು, ನಿನ್ನನ್ನ ನನ್ನನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರು ಮನುಷ್ಯನಿಗೆ ಬೆಳಕು ಕೊಡುವುದಕ್ಕಾಗಿ ಎಂತ ಮನುಷ್ಯನನ್ನು ಕೂಡ ಅವನು ಪ್ರಕಾಶಿಸುವಂತೆ ಮಾಡುವುದಕ್ಕೆ ಬಡವನನ್ನ ದೀನನನ್ನ ಅವನ ತಿಪ್ಪೆಯಿಂದ ತೆಗೆದು ಪ್ರಭುಗಳ ಸಂಗಡ, ರಾಜ್ಯದ ಸಂಗಡ, ಅರಸರ ಸಂಗಡ ಕೂತ್ಕೊಳ್ಳುವಂತ ಮೇಲಾನ ಅಂತಸ್ತನ್ನ ಕೊಡುವಂತ ದೇವರು ಆತನ ಬಳಿಯಲ್ಲಿ ಮಾತನಾಡೋಣ. ಆತನ ನೋಡಿ ಕೂಗಿದಂತ ಒಬ್ಬರು ಮುಖಗಳು ನಾಚಿಕೆ ಕಟ್ಟು ಹೋಗಲಿಲ್ಲ, ಎಲ್ಲ ಮುಖಗಳು ಪ್ರಕಾಶ ಹೊಂದಿದೆ. ಅಲ್ಲೆಲ್ಲೂಯ, ನೀನು ಕೂಗುವಂತ ಸಮಯ, ನಿನಗಾಗಿ ಪ್ರಾರ್ಥಿಸುವಂತ ಸಮಯ. ಮೊದಲನೇದಾಗಿ ನಿನಗಾಗಿ ಪ್ರಾರ್ಥಿಸುತ್ತೀಯ. ನೀನು ಎಂತ ಪರಿಶುದ್ಧಿಯಲ್ಲಿ ಇದ್ದೀ, ನಿನಗೋಸ್ಕರ ಪ್ರಾರ್ಥಿಸು. ನಿನಗೂ ದೇವರಿಗೆ ಇರುವಂತ ಸಂಬಂಧವು ಕಟ್ಟಾಗಿದೋ, ನೀನು ಹಿಂಜಾರಿದೆಯೋ, ನೀನು ಎಲ್ಲೋ ಈ ಲೋಕದ ಪ್ರೀತಿಗೆ, ಈ ಲೋಕದ ಮಾತುಗಳಿಗೆ ನೀನು ದೇವರು ಬಿಟ್ಟು ದೂರ ಹೋಗಿದೆಯೋ, ಇವತ್ತು ತಿರುಗ ಬಾ. ದೇವರ ಮಗುವೆ, ಯೇಸು ಕ್ರಿಸ್ತನ ಪ್ರೀತಿ ಮಾತ್ರವೇ ಶಾಶ್ವತ. ಈ ಲೋಕವು ಶಾಶ್ವತ ಅಲ್ಲ, ಅದು ನಾಶನವಾಗಿದೆ. ಈ ಲೋಕದಲ್ಲಿ ಯಾರ ಮೇಲೆ ಆದ್ರೂ ನಿರೀಕ್ಷೆ ಇಟ್ಟಿದೆಯೋ ಆ ನಿರೀಕ್ಷೆಯನ್ನ ತೆಗೆದಾಕಬೇಡಿ. ನಿರೀಕ್ಷೆಯನ್ನ ತೆಗೆದಾಕಿ ದೇವರ ಮೇಲೆ ನಿರೀಕ್ಷೆ ಇಡು. ದೇವರ ಮಗುವೆ, ಹಾಲೆಲೂಯಾ. ದೇವರಿಗೂ ನಿನಗೆ ಇರುವಂತ ಸಂಬಂಧವನ್ನ ಬೆಳೆಸಿಕೊಳ್ಳು. ಪ್ರಾರ್ಥಿಸು. ಕೂಗು ನಿನ್ನ ಮನೆಯಲ್ಲಿ. ಹಾಲೆಲೂಯಾ, ದೇವರನ್ನ ಕೂಗು. ನೀನು ಇರುವಂತ ಸ್ಥಳದಲ್ಲಿ ದೇವರನ್ನ ಕೂಗು. ನಿನ್ನ ಹೃದಯವು ಇವತ್ತು ನಿನ್ನನ್ನು ನ್ಯಾಯ ತೀರಿಸುತ್ತದೆ. ನಿನ್ನ ಹೃದಯವು ನಿನ್ನಲ್ಲಿ ಮಾತನಾಡಲಿಕ್ಕಿದೆ. ನಿನಗೂ ದೇವರಿಗೆ ಇರುವಂತ ಸಂಬಂಧವನ್ನು ಅದು ತೋರ್ಪಡಿಸುವುದಕ್ಕಿದೆ. ನೀನು ದೇವರ ಬಿಟ್ಟು ಎಂತ ಹೆಜ್ಜೆಗೆ ಹೋಗಿದೆ ಎಂಬುದನ್ನು ತೋರ್ಪಡಿಸಲಿಕ್ಕಿದೆ. ಬಿಟ್ಟುಕೊಡು. ದೇವರ ಆತ್ಮನು ಸಕಲವನ್ನು ನಿನಗೆ ಬೋಧಿಸುತ್ತಾನೆ. ಯಾವುದು ದೇವರ ಪ್ರೀತಿಯ ಸಂಕಟ ಬರುವುದಕ್ಕೆ ಅಡ್ಡಿಯಾಗಿದೆಯೋ ಅದನ್ನ ತೆಗೆದು ಹಾಕುವುದಕ್ಕೆ ದೇವರ ಆತ್ಮ ನಿನಗೆ ಬಲ ಕೊಡುತ್ತಾನೆ. ದೇವರ ಮಗುವೆ, ದೇವರ ಆತ್ಮನು ಬಲ ನೀಡುವಂತ ದೇವರಾಗಿದ್ದಾನೆ. ಕರ್ತನು ನಿನ್ನ ಮೇಲೆ ಒಂದು ದೊಡ್ಡ ನಿರೀಕ್ಷೆಯನ್ನ ಇಟ್ಟಿದ್ದಾನೆ. ದೇವರು ನಿನ್ನ ಮೇಲೆ ದೊಡ್ಡ ನಿರೀಕ್ಷೆಯನ್ನ ಇಟ್ಟಿದ್ದಾನೆ. ನಿನಗೆ ಪ್ರಾಣ ಕೊಟ್ಟವನು. ಹಾಲೆಲೂಯಾ, ನಿನಗೆ ನಿನ್ನ ದೇಹದಲ್ಲಿ ಅಂಗಗಳನ್ನ ಕೊಟ್ಟಂತ ದೇವರು ನಿನ್ನ ಮೇಲೆ ಒಂದು ಗುರುತಿದೆ, ನಿನ್ನ ಮೇಲೆ ಚಿಂತೆ ಇದೆ, ನಿನ್ನ ಮೇಲೆ ಆತನಿಗೆ ದೊಡ್ಡ ಒಂದು ನಿರೀಕ್ಷೆ ಇದೆ. ದೇವರ ಮಗುವೆ, ನಿನ್ನ ವಿಶೇಷಿತವನಾಗಿ ಮಾರ್ಪಡಿಸಬೇಕೆಂಬುದು ಆತನ ಆಶಯ ಆಗಿದೆ. ಆತನೇ ಕುಂಬಾರನಾಗಿದ್ದಾನೆ. ನಿನ್ನ ಘನತ್ವವುಳ್ಳದಂತ ಪಾತ್ರೆಯಾಗಿ ಉಪಯೋಗಪಡಿಸಬೇಕೆಂಬುದು ದೇವರ ಉದ್ದೇಶ ಆಗಿದೆ. ಉನ್ನತವಾದ ಬಳಕೆಗೆ ನಿನ್ನ ಉಪಯೋಗಪಡಿಸುವಂತನೇ ಆತನ ಚಿತ್ತವಾಗಿದೆ. ದೇವರ ಮಗುವೆ, ಆತನ ಕರಕ್ಕೆ ಬಂದುಬಿಡು. ಆತನ ನೆರಳಲ್ಲಿ ಬಂದುಬಿಡು. ನೀನು ಇರುವಂತ ಸ್ಥಳದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು. ನೀನು ಉತ್ತಮವಾಗಿ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ದೇವರನ್ನ ಸ್ತುತಿಸುವಾಗ ನೀನು ಇರುವಂತ ಸ್ಥಳ ಎಂತ ಸ್ಥಳವಾಗಿದ್ರು ಪರಲೋಕದ ಅಗ್ನಿ ನಿನ್ನನ್ನು ತುಂಬಿಸುವುದಾಗಿದೆ. ದೇವರೊಟ್ಟಿಗೆ ಒಂದು ಸಂಬಂಧವನ್ನ ಅದು ಸ್ಥಿರಪಡಿಸುವುದಾಗಿದೆ. Thank you, Jesus.
ಪ್ರಸನ್ನತೆ ನನ್ನ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ, ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ದೇಶಕ್ಕಾಗಿ ಗೋಲಾಡ್ತೀಯ, ದೇಶಕ್ಕಾಗಿ ಪ್ರಾರ್ಥಿಸುತ್ತೀಯ. ದೇಶದಲ್ಲಿ ಒಂದು ದೊಡ್ಡ ಶಾಪವಾಗಿ, ಇಡೀ ಜಗತ್ತಿಗೆ ಒಂದು ದೊಡ್ಡ ಶಾಪವಾಗಿ ಕೊರೋನಾ ವೈರಸ್ ಎಂಬುದಾದ ಒಂದು ವೈರಸ್ ದೇಶಗಳನ್ನ ಕಾಡುತ್ತಾರೆ. ಹಾಳೆಯಲ್ಲಿ ಅರಿತಿದೆಯೋ ಶಲ್ವಿ ಅಂತರಮ ಲೋಕವೇ ಅಲ್ಲೋಲ ಕಲ್ಲೋಲ ಮಾಡುವಂತ ಒಂದು ವೈರಸ್. ದೇವರ ಬಲಿಯಲ್ಲಿ ಉತ್ತಮವಾಗಿ 21 ದಿವಸ ಕಾಲ ಉಪವಾಸ ಇದ್ದು ಪ್ರಾರ್ಥಿಸಿದಂಥ ಒಂದು ಯವನಸ್ಥನ ಬಲಿಯಲ್ಲಿ ಒಂದು ದೇವ ಸೇವಕನ ಅವನ ದರ್ಶನದಲ್ಲಿ ಬಂದಂಗೆ ಅವನು ಕಂಡಾಗ ಆ ದೇವರ ಮನುಷ್ಯನು ಈ ರೀತಿಯಾಗಿ ಹೇಳಿದಾನಂತೆ, ಈ ಕೊರೋನಾ ವೈರಸ್ ಬೇಗ ನಿಂತು ಹೋಗುತ್ತೆ ಎಂಬುದಾಗಿ ತಿಳ್ಕೊಂಡಿದೆಯೋ, ಅದು ಬೇಗ ನಿಂತು ಹೋಗಲ್ಲ. ಯಾಕೆ ಅಂತಂದ್ರೆ ನನ್ನ ಜನರು ಮನ ತಿರುಗುವ ತನಕ, ಪಾಪದಿಂದ ಅವರು ತಿರುಗುವ ತನಕ ಈ ರೋಗವು ನಿಂತು ಹೋಗಲ್ಲ ಎಂಬುದಾಗಿ. ದೇವರ ಮಗುವೆ, ಅಲ್ಲಿ ಬಿನೆಗಾಶ್ ಎಂಬುದಾದ ಒಬ್ಬ ವ್ಯಕ್ತಿ, ಇಸ್ರಾಯೇಲರು ಅಲ್ಲಿ ವಿಭಚಾರ ಪಾಪದ ನಿಮಿತ್ತವಾಗಿ ಮೋವಾಬ್ಯರ ಸಂಗಡ ಅವರು ವಿಭಚಾರ ಪಾಪ ಮಾಡಿದಂತ ನಿಮಿತ್ತವಾಗಿ ದೇವರ ಆಜ್ಞೆಯನ್ನ ಮೀರಿ ಜನರು ಪರಿಶುದ್ಧತೆಯನ್ನ ಬಿಟ್ಟು ಅಶುದ್ಧಕ್ಕೆ ತನ್ನ ಒಪ್ಪಿಸಿಕೊಡುವಾಗ ಅಲ್ಲಿ ಸಾವಿರಾರು ಜನರನ್ನ ದೇವರು ವಾದಿಸುತ್ತಾ ಇರುವಾಗ, ಅಲ್ಲಿ ಅನೇಕರು ಸಾಯುತ್ತಾ ಇರುವಾಗ, ಬಿನೆಗಾಸ್ ಎಂಬುದಾದ ಒಬ್ಬ ವ್ಯಕ್ತಿ ಯಾಜಕನು ಸತ್ಯವಾಕ್ಯಗಳನ್ನ ಓದಿ ನೋಡಿ, ಅವತ್ತು ಅಶುದ್ಧವನ್ನ ಮಾಡುತ್ತಾ ಇದ್ದಂತ ಒಂದು ಇಸ್ರಾಯೇಲರನ್ನ, ಒಂದು ಮೋವಾಬ್ಯ ಸ್ತ್ರೀಯನ್ನ ಒಂದು ಈಟಿಯನ್ನ ಕೈಯಲ್ಲಿ ತೆಗೆದು ಆ ಕ್ರಿಯೆಗಳನ್ನ ಚುಚ್ಚಿ ಅದನ್ನ ಅಲಿಸಿದ. ಅವತ್ತು ದೇವರ ಕೋಪವು ನಿಂದೋಗಿತ್ತು. ಆ ನಂತರ ನಾಶನ ಇಲ್ಲ. ಮತ್ತು ನೀನು ನಾನು ಹೋರಾಡಬೇಕು. ಒಂದು ಕ್ರೈಸ್ತನು ಮನ ತಿರುಗಬೇಕು. ನನಗೆ ಮನ ತಿರುಗಬೇಕಂದ್ರೆ ಪಾಪ ಅರಿವು ಇಲ್ಲದವನಲ್ಲ, ಪಾಪವನ್ನ ತಿಳಿದವನು, ಪಾಪ ಅರಿವನ್ನ ಅರಿತವನು. ಅನೇಕರು ದೇವರಿಗೆ ಬೆನ್ನು ತೋರಿಸುತ್ತಾ ಇರುವಂತ ಕಾರಣ ಸಭೆ ಇವತ್ತು ದೇವರಿಗೆ ಬೆನ್ನು ತೋರಿಸುತ್ತಾ ಇರುವಂತ ಕಾರಣ ಲೋಕದಲ್ಲಿ ನಾಶನವು ಬಂದಿದೆ, ಇಡೀ ಜಗತ್ತಲ್ಲಿ ನಾಶನವು ಬಂದಿದೆ. ದೇವರ ನಾಮವನ್ನು ಅರಿತಂದ ದೇವರ ಮಗುವೆ, ನಿಮ್ಮ ಪಾಪಗಳೆಂದು ನಾವು ತಿರುಗಿಕೊಳ್ಳುವುದಾದರೆ, ಪಾಪಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದ್ರೆ ದೇಶಕ್ಕೆ, ಇಡೀ ಜಗತ್ತಿಗೆ ಕ್ಷೇಮ ಬರ್ಲಿಕ್ಕಿದೆ. ಇಡೀ ಜಗತ್ತಿಗೆ ಕ್ಷೇಮ ಬರ್ಲಿಕ್ಕಿದೆ. ಹಲ್ಲೆಲೂಯಾ. ಗೋಲಾಡೋಣ. ಪಾಪ ಬಿಟ್ಟು ಪ್ರತಿಯೊಂದು ದೇವರ ಮನುಷ್ಯನು ಮನ ತಿರುಗಲಿ ಎಂಬುದಾಗಿ, ಪ್ರತಿಯೊಂದು ಯವನಸ್ಥಿತಿ ಮನ ತಿರುಗಲಿ ಎಂಬುದಾಗಿ, ಪಾಪದ ಕಾರ್ಯಗಳನ್ನು ಅರಿತವರು ಮನ ತಿರುಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಿಲ್ಲ. ಅಪ್ಪ, ನನ್ನ ದೇಶ ಇದರಲ್ಲಿ ಕರ್ತನೆ, ಅಪ್ಪ, ಈ ಶಾಪದಿಂದ ನನ್ನ ದೇಶವನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೀಯ ದೇವರ ಮಗುವೆ. ಈ ಜಗತ್ತನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೀಯ ದೇವರ ಮಗುವೆ. ಅಪ್ಪ, ನಿನ್ನ ನಾಮವನ್ನು ಅರಿತಂತ ಜನರು ನಿನ್ನ ಕಡೆಗೆ ತಿರುಗಿಕೊಂಡು ಅವರು ಪ್ರಾರ್ಥಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೀಯ ದೇವರ ಮಗುವೆ. ಅಪ್ಪ, ಅಂತರ ನಿನ್ನ ಮುಂದೆ ನನ್ನ ಪಾಪವು ಕರ್ತನೆ ಇರುವುದಾದರೆ ನನ್ನ ಪಾಪಗಳು ಶ್ರಮಿಸಲ್ಪಡಲಿ. ಇನ್ನು ಮುಂದೆ ಈ ಪಾಪಗಳು ನಾನು ಮಾಡದಂತೆ ನನಗೆ ಕರ್ತನೆ ಹಲ್ಲೆಲೂಯಾ ಪರಿಶುದ್ಧತೆಯನ್ನ ಕರ್ತನೆ ನೀಡು ಎಂಬುದಾಗಿ ಒಪ್ಪಿಸಿಕೊಂಡು ಪ್ರಾರ್ಥಿಸುತ್ತೀಯ. ದೇಶಕ್ಕಾಗಿ ಗೋಲಾಡಿ. ದೇಶದಲ್ಲಿ ಎಲ್ಲಿ ಪಾಪ ಹೆಚ್ಚಾಗಿದಾಗ ದೇವರ ಕೋಪವು, ದೇವರ ದಂಡನೆಯಲ್ಲಿ ಇಳಿದು ಬರುವುದನ್ನು ಸತ್ಯವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದುವೇ ನಮ್ಮ ದೇಶಗಳಿಗೆ, ಇಡೀ ಜಗತ್ತಿಗೆ ಬಂದಿದೆ. ಹಲ್ಲೆಲೂಯಾ. ಪ್ರಾರ್ಥಿಸು. ಎಷ್ಟೋ ಜನ ಮಾದಕ ವಸ್ತುಗಳಿಂದ ಸಣ್ಣ ಹುಡುಗರು, ಸಣ್ಣ ಮಕ್ಕಳು ಹಿಡಿದು
ಸಾಯುವಂತ ಪರಿಸ್ಥಿತಿಯಲ್ಲಿ ಇರುವಂತ ಅರ್ಜೆಂಟ್ ತನಕ ಮಾದಕ ವಸ್ತುಗಳಲ್ಲಿ ತನ್ನನ್ನು ಕಡಿಸಿಕೊಳ್ತಾನಲ್ಲ, ವಿಭಚಾರದಲ್ಲಿ ಕಡಿಸಿಕೊಳ್ತಾನ, ಅಶುದ್ಧವಾದ ದುಡ್ಡುಗೋಸ್ಕರ ಲಂಚ ತಗೊಂಡು ತಾನು ಮಾಡುವುದಕ್ಕಾಗಿ ಅನೇಕರನ್ನ ಕಡಿಸ್ತಾನ, ಮಾಟ ಮಂದಿರಗಳನ್ನ ಮಾಡಿ ಸ್ವಂತ ಸಹೋದರ ಸಹೋದರಿಗಳಿಗೆ ವಿರೋಧವಾದ ಕಾರ್ಯಗಳನ್ನು ಅಸಹ್ಯವಾಗಿ ಮಾಡುತ್ತಾನೆ. ವಿಗ್ರಹ ಆರಾಧನೆ ಕ್ರಿಯೆಗಳು ಲೋಕದಲ್ಲಿ ಹೆಚ್ಚಾಗಿದೆ, ಮೂಢನಂಬಿಕೆಗಳು ಲೋಕದಲ್ಲಿ ಹೆಚ್ಚಾಗಿದೆ. ಯೇಸುವೇ ನನ್ನ ದೇಶವನ್ನು ಬಿಡಿಸು ಎಂಬುದಾಗಿ ನೀನು ಗೋಳಾಡುತ್ತೀಯ. ನನ್ನ ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ, ರಾಜ್ಯಗಳಿಗಾಗಿ ಪ್ರಾರ್ಥಿಸುತ್ತೇವೆ, ರಾಜ ಎಂಬುದಾಗಿ ಪ್ರಾರ್ಥಿಸುತ್ತೀಯ. ಒಂದು ರಾಜ್ಯಗಳನ್ನ ಹೇಳಿ ಹೇಳಿ ಪ್ರಾರ್ಥಿಸುತ್ತೀಯ. ದೇವರ ಮಗುವೆ, ಲೀಬಾಕಾತರ ನೀನು ಇರುವಂತ ರಾಜ್ಯವು ಎಂದದಾಗಿ ಇದನ್ನು ಕೂಡ ಪ್ರಾರ್ಥಿಸುತ್ತೀಯ. ನೀನು ಇಡುವಂತ ದೇಶವು ಎಂದದಾಗಿ ಇದನ್ನು ಕೂಡ ಪ್ರಾರ್ಥಿಸುತ್ತೀಯ. ಲೇಬಾ ಶಂಗ ರಗ ರಗ ರಾಮ ಶಿಖ ರಗ ರಾಮ ಲದುಲಿಬಿಯ. ಕರ್ನಾಟಕ ಜನರೇ ಕರ್ನಾಟಕಕ್ಕೋಸ್ಕರ ಪ್ರಾರ್ಥಿಸುತ್ತೀರಾ, ಬೆಳಗಾವಿಯ ಜನರೇ ಬೆಳಗಾವಿಗೋಸ್ಕರ ಪ್ರಾರ್ಥಿಸುತ್ತೀರಾ. ಪ್ರತಿಯೊಂದು ನೀನು ಇರುವಂತ ಸ್ಥಳಗಳಿಗಾಗಿ ಪ್ರಾರ್ಥಿಸುತ್ತೀಯ, ಪಟ್ಟಣಕ್ಕಾಗಿ ಪ್ರಾರ್ಥಿಸುತ್ತೀಯ, ಹಾಲೆಲೂಯಾ, ಹಳ್ಳಿಗಳಿಗಾಗಿ ಪ್ರಾರ್ಥಿಸುತ್ತೀಯ, ಗ್ರಾಮಕ್ಕಾಗಿ ಪ್ರಾರ್ಥಿಸುತ್ತೀಯ, ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೀಯ. ನಿನ್ನ ಸಂಬಂಧಿಗಳಿಗಾಗಿ ಪ್ರಾರ್ಥಿಸುತ್ತೀಯ, ನಿನ್ನ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತೀಯ, ನಿನ್ನ ಸ್ವಂತ ಗಂಡನಿಗಾಗಿ ಪ್ರಾರ್ಥಿಸುತ್ತೀಯ, ನಿನ್ನ ಸ್ವಂತ ಹೆಂಡತಿಗಾಗಿ ಪ್ರಾರ್ಥಿಸುತ್ತೀಯ. ಇನ್ನು ನಿನ್ನ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವಂತ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುತ್ತೀಯ. ಲೋಕದ ಪಾಪದಲ್ಲಿ ನರಳಾಡುವಂತ ಜನರಿಗಾಗಿ ಪ್ರಾರ್ಥಿಸುತ್ತೀಯ. ದೇವರ ಮಗುವೆ, ಪ್ರಾರ್ಥಿಸು 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 ಪ್ರಾರ್ಥಿಸು. ದೇವರು ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾನೆ. ದೇವರು ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾನೆ. ಸಭೆಗಳಿಗಾಗಿ ಪ್ರಾರ್ಥಿಸುತ್ತೀಯ. ಒಂದು ಸಭೆಗಳೆಲ್ಲ ಮುಚ್ಚಿದೆ, ಆರಾಧನೆ ಸಭೆಗಳಲ್ಲಿ ನಡೆಯುತ್ತಾ ಇಲ್ಲ. ನೀನು ಗೋಳಾಡುವುದಿಲ್ಲವೋ, ನೀನು ಗೋಳಾಡುವುದಿಲ್ಲವೋ, ಸಭೆ ಸೇರಿ ಬರುವುದನ್ನ ಬಿಟ್ಟು ಬಿಡಬಾರದು ಎಂಬುದಾಗಿ ವಾಕ್ಯ ಇದೆ. ಇವತ್ತು ನಮ್ಮ ದೇಶಗಳಲ್ಲಿ ಜಗತ್ತಲ್ಲಿ ಅದನ್ನ ಬಿಟ್ಟು ಬಿಡಬೇಕೆಂಬುದಾದ ಒಂದು ನಿರ್ಣಯ ಉಂಟಾಗಿದೆ. ನೀನು ಗೋಳಾಡುವುದಿಲ್ಲವೋ? ಅಪ್ಪ, ಯಾವಾಗ ದೇವರೇ ನಮ್ಮ ಪಾಪದಾನೆ, ನಮ್ಮ ಕೊರತೆಗಳದಾನೆ, ನಮ್ಮ ಹಿಂಜಾರುವಿಕೆ ದಾನೆ ದೇವರೇ ಇದಕ್ಕೆ ಕಾರಣ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ತನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುತ್ತೀಯೋ? ದೇವರ ಮಗುವೆ, ಗೋಳಾಡ್ರಿ ದೇವರ ಮಗುವೆ. ಸಭೆಗಳು ತೆರೆಯಲ್ಪಡಬೇಕೆಂಬುದಾಗಿ ಕಣ್ಣೀರು ಸುರಿಸು. ಸಭೆಗಳು ತೆರೆಯಲ್ಪಡಬೇಕೆಂಬುದಾಗಿ ಕಣ್ಣೀರು ಸುರಿಸು. ಸಭೆಗಳು ತೆರೆಯಲ್ಪಡಬೇಕೆಂಬುದಾಗಿ ಕಣ್ಣೀರು ಸುರಿಸು. ದೇವರ ಮಗುವೆ, ಅಪ್ಪ ನಮ್ಮ ಕರ್ತನೆ, ಹಲ್ಲೆಲೂಯಾ, ಸೋಮಾರಿತನವನ್ನ ಶ್ರಮಿಸು ಎಂಬುದಾಗಿ ಕೇಳು. ದೇವರ ಮಗುವೆ, ಹಾಲೆಲೂಯಾ 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 ಹಾಲೆಲೂಯಾ. ಅಪ್ಪ ಕರ್ತನೆ, ಹಾಲೆಲೂಯಾ, ನಮ್ಮ ಕರ್ತನೆ ಅಲಕ್ಷ್ಯವನ್ನ, ಅಪ್ಪ ಕರ್ತನೆ ನಿರ್ಲಕ್ಷ್ಯವಾಗಿ ದಿವ್ಯಲ್ಲ ನನ್ನ ಶ್ರಮಿಸು ಎಂಬುದಾಗಿ ಕೇಳುತ್ತೀಯ. ಜವಾಬ್ದಾರಿಯನ್ನ ಕಳಕೊಂಡಿದೆಯಲ್ಲ, ಶ್ರಮಿಸು ಎಂಬುದಾಗಿ ಕೇಳುತ್ತೀಯ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸಭೆಗಳಿಗಾಗಿ ಗೋಳಾಡು, ಸಭೆಗಳು ತೆರೆಯಲ್ಪಡುವುದಕ್ಕಾಗಿ ಗೋಳಾಡು. ಹಾಲೆಲೂಯಾ ಹಾಲೆಲೂಯಾ. ಕರ್ನಾಟಕ ಉಜ್ಜೀವನಕ್ಕಾಗಿ ಗೋಳಾಡು. ಎಷ್ಟು ದಿನ ಲಾಕ್ಡೌನ್ ಅಲ್ಲಿ ಇದ್ದೇವೆ ಕರ್ತನೆ. 2020ನೇ ವರ್ಷ, ಅದು ಈ ಉಜ್ಜೀವನದ ವರ್ಷ ಎಂಬುದಾಗಿ ಹೇಳಿದೆಲ್ಲ ಕರ್ತನೆ. ಒಂದು ಉಜ್ಜೀವನವನ್ನ ಕರ್ತನೆ ದೇಶದಲ್ಲಿ ಉಂಟು ಮಾಡುವುದಿಗೆ ಈ ಲಾಕ್ಡೌನ್ ಇಂದ ನಿರಂತರವಾಗಿ ಒಂದು ಬಿಡುಗಡೆ ಕೊಡದೇವರೇ. ಈ ರೋಗದಿಂದ ಕರ್ತನೆ ನಿರಂತರವಾಗಿ ಒಂದು ಬಿಡುಗಡೆ ಕೊಡದೇವರೇ. ಅಪ್ಪ ಕರ್ತನೆ, ಸ್ವತಂತ್ರವಾಗಿ ನಿನ್ನ ನಾಮವನ್ನ ಸಾರುವುದಕ್ಕೆ ಬಿಡುಗಡೆ ಕೊಡದೇವರೇ. ಸೈತಾನ್ ಒಂದು ಬಾಗಿಲನ್ನ ಮುಚ್ಚುವಾಗ ನಿನ್ನ 7 ಬಾಗಿಲನ್ನ ತೆರೆಯುವಂತ ದೇವರಲ್ಲವೋ. ಸರ್ಪದ ತಲೆಗಳು ತುಳಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೀಯ. ಮಾಟ ಮಂತ್ರ ಕಿರಿಯಗಳು ತುಳಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸಿಯ. ಲೂಸಿಫನ ಕಿರಿಯಗಳು ಎಲ್ಲ ಅಸ್ಥಿವಾರಗಳು ಯೇಸುವಿನ ನಾಮದಲ್ಲಿ ಗದಲಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೀಯ. ದೇವರ ಪ್ರಾರ್ಥಿಸು 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 ಪ್ರಾರ್ಥಿಸು. ರೋಗದಲ್ಲಿ ನರಳಾಡುವಂತ ಜನರಿಗಾಗಿ ಪ್ರಾರ್ಥಿಸು. ಸಾಲದಲ್ಲಿ ನರಳಾಡುವಂತ ಜನರಿಗಾಗಿ ಪ್ರಾರ್ಥಿಸು. ಬಡತನದಲ್ಲಿ ನರಳಾಡುವಂತ ಜನರಿಗಾಗಿ ಪ್ರಾರ್ಥಿಸು. ಎಷ್ಟೋ ಸಮಾಧಾನವನ್ನ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಬಯಸಿದನ್ನು ಕೂಡ ಗಂಡ ಹೆಂಡತಿ ಒಳಗಡೆ ಅವರ ಸಮಾಧಾನಗಳನ್ನ ಕಾಪಾಡಿಕೊಳ್ಳಲಿಕ್ಕೆ ಆಗದೆ ಅವರನ್ನ ಡಿವೋರ್ಸ್ ಅಲ್ಲಿ ತಗೊಂಡು ಹೋಗಿ ಬಿಡುವಂತ ದೇವರು ಸೇರಿಸಿದಂತ ಸಂಬಂಧವನ್ನ ಸೈತಾನ ಇವತ್ತು ಅಗಲಿಸುತ್ತಾ ಇದ್ದಾನೆ. ಮನುಷ್ಯರು ಅಗಲಿಸ್ತಾ ಇದ್ದಾರೆ. ಆ ಕ್ರಿಯೆಗಳಿಗೆ ವಿರೋಧವಾಗಿ ನಿಂದು ದೇವರೇ ಕುಟುಂಬಗಳನ್ನ ಕಾಪಾಡಿದವರು ಎಂಬುದಾಗಿ ಪ್ರಾರ್ಥಿಸುತ್ತೀಯ. ಪ್ರಾರ್ಥಿಸಲಿ 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 ಪ್ರಾರ್ಥಿಸಲಿ. ಯಾರು ಸುಮ್ಮನೆ ಇರಬೇಡ, ದಯವಿಟ್ಟು ಪ್ರಾರ್ಥಿಸಿ, ದಯವಿಟ್ಟು ಪ್ರಾರ್ಥಿಸು. ದೇವರ ಮಗುವೆ, ಇದು ಪ್ರಾರ್ಥನೆ ಸಮಯ, ಪ್ರಾರ್ಥನೆ ಸಮಯ. ನೀನು ಸಿನಿಮಾ ನೋಡುವಂತ ರೀತಿಯಲ್ಲಿ, ನಾಟಕ ಧಾರಾವಾಹಿ ನೋಡುವಂತ ರೀತಿಯಲ್ಲಿ ನೀನು ಕಣ್ಣುಗಳನ್ನ ಬಿಟ್ಟು ನಮ್ಮನ್ನ ನೋಡುತ್ತಾ ಇರುವುದಾದ್ರೆ ಯಾವ ಪ್ರಯೋಜನವಿಲ್ಲ. ನೀನು ಪ್ರಾರ್ಥಿಸುವಂತ ಸಮಯ. ಅದಕ್ಕೋಸ್ಕರ ಈ ಟೆಲಿಕಾಸ್ಟ್ ನಾವು ಮಾಡುತ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಸೇರಿ ಪ್ರಾರ್ಥಿಸಿ ದೇವರ ಕೃಪೆಯನ್ನ ನಮ್ಮ ಕುಟುಂಬದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪಟ್ಟಣದಲ್ಲಿ ಇಳಿಸುವುದಕ್ಕಾಗಿ ಗೋಳಾಡುವಂತ ಸಮಯ. ದೇವರ
ಅಧಿಕಾರಿಗಳಿಗಾಗಿ ಪ್ರಾರ್ಥಿಸು. ಆಡಳಿತ ಮಾಡುವಂತ ವ್ಯಕ್ತಿಗಳು ಸ್ವಂತ ಬುದ್ಧಿಯಲ್ಲಿ ಆಡಳಿತ ಮಾಡದೆ ದೇವರ ಜ್ಞಾನದಲ್ಲಿ ದೇವರ ಮಾತಿಗೆ ವಿಧೇಯರಾಗಿ ಅವರ ಆಡಳಿತ ಮಾಡುವಂತ ಯೋಚನೆಗಳು ಅವರಲ್ಲಿ ಉಂಟಾಗಲಿ ಎಂಬುದಾಗಿ ಕರ್ತನೆ ಮಾಂಸ ಕ್ರಿಯೆಗಳು ಹೊರಗಡೆ ಬರದೆ ಹೌದು ಕರ್ತನೆ ನಿನ್ನ ಚಿತ್ತವು ಕರ್ತನೆ ಹೊರಗಡೆ ಬರುವಂತ ರೀತಿಯಲ್ಲಿ ಕರ್ತನೆ ಅವರನ್ನ ಕಂಟ್ರೋಲ್ ಮಾಡಿದವರು ಎಂಬುದಾಗಿ ಪ್ರಾರ್ಥಿಸು ದೇವರ ಮಗುವೆ. Thank you Lord Jesus. Hallelujah. Hallelujah. ನಮ್ಮೊಟ್ಟಿಗೆ ಕಷ್ಟದಲ್ಲಿ, ವೇದನೆಯಲ್ಲಿ, ನರಳಾಟದಲ್ಲಿ, ವ್ಯಾಪಾರದಲ್ಲಿ, ನಷ್ಟದಲ್ಲಿ, ರೋಗದ ನಿಮಿತ್ತವಾಗಿ, ನೋವಿನ ನಿಮಿತ್ತವಾಗಿ ಇವತ್ತು ಪ್ರಾರ್ಥನೆಗಾಗಿ ಬಂದಿದ್ದೀರೋ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವ ದೇವರ ಮಗುವೆ, ಯೇಸು ಕ್ರಿಸ್ತನು ನಿನ್ನ ನೋವಿಂದ ಬಿಡುಗಡೆ ಕೊಡುವಂತ ಸಮಯ, ಯೇಸು ಕ್ರಿಸ್ತನ ರೋಗದಿಂದ ಬಿಡುಗಡೆ ಕೊಡುವಂತ ಸಮಯ, ಯೇಸು ಕ್ರಿಸ್ತನ ಸಾಲದಿಂದ ಬಿಡುಗಡೆ ಕೊಡುವಂತ ಸಮಯ, ಯೇಸು ಕ್ರಿಸ್ತನ ಕುಟುಂಬದ ಅಸಮಾಧಾನದಿಂದ ದೇವರು ಸಮಾಧಾನ ಕೊಡುವಂತ ಸಮಯ, ನಿನ್ನ ವ್ಯಾಪಾರವನ್ನು ದೇವರು ಆಶೀರ್ವದಿಸುವಂತ ಸಮಯ, ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಂತ ಸಮಯ. ಲೇಬಾಗ ಶಲ್ಬಿ ಅಂತರ ಬಾದುರಿಯ ಮನುಷ್ಯನ ಮುಖ ನೋಡ್ತಾನೆ, ದೇವರ ಹೃದಯ ನೋಡ್ತಾರೆ. ನಿನ್ನ ಹೃದಯವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಈ ಕ್ಷಣ ಮಾತ್ರದಲ್ಲಿ ಒಂದು ಅರ್ಪದ ಸೂಚಕ ಕಾರ್ಯಗಳು, ಅರ್ಪದಗಳನ್ನು ದೇವರು ನಿನಗೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದ್ರೆ ಆತನ ಉಪಕಾರಗಳನ್ನು ಮಾಡುವವನು, ಉಪಕಾರಗಳನ್ನು ಮಾಡುತ್ತಾ ತಿರುಗಾಡ್ತಾ ಇದ್ದನು. ಈ ಪ್ರಾರ್ಥನೆಯಲ್ಲಿ ನಿನ್ನನ್ನು ಸೇರಿಸಿದಂತ ಉದ್ದೇಶ ನಿನಗೆ ಆತನು ಉಪಕಾರ ಮಾಡಲಿಕ್ಕೆ ನಾನೇ, ಉಪಕಾರ ಮಾಡುವುದಕ್ಕಾಗಿ, ಸೈತಾನದಿಂದ ನಿನ್ನ ಬಿಡಿಸುವುದಕ್ಕಾಗಿ, ಮಾಟ ಬಂಧನದಿಂದ ಬಿಡಿಸುವುದಕ್ಕಾಗಿ, ರೋಗದಿಂದ ನಿನ್ನ ಬಿಡಿಸುವುದಕ್ಕಾಗಿ, ಸಾಲ ತೊಂದರೆಯಿಂದ ನಿನ್ನ ಬಿಡಿಸುವುದಕ್ಕಾಗಿ, ಅಸಮಾಧಾನದಿಂದ ನಿನ್ನನ್ನು ಬಿಡಿಸುವುದಕ್ಕಾಗಿ, ನಿನ್ನ ಮನೆಯಲ್ಲಿ ಶಾಂತಿಯನ್ನು ಕೊಡುವುದಕ್ಕಾಗಿ, ನಿನ್ನ ಜೀವಿತದಲ್ಲಿ ನೆಮ್ಮದಿಯನ್ನು ಕೊಡುವುದಕ್ಕಾಗಿ, ನಿನ್ನ ಬಿಸ್ನೆಸ್ ಅನ್ನು ದೇವರು ಆಶೀರ್ವದಿಸುವುದಕ್ಕಾಗಿ, ನಿನ್ನ ಸ್ಟಡಿಯಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ, ನಿನ್ನ ಕೆಲಸ ಕಾರ್ಯದಲ್ಲಿ, ನಿನ್ನ ಉದ್ಯೋಗದಲ್ಲಿ ದೇವರು ದೊಡ್ಡ ಆಶೀರ್ವಾದಗಳನ್ನು ನಿನಗೆ ಕೊಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ದೇವರ ಮಗುವೆ, ಎಲ್ಲಕ್ಕಿಂತ ಪಾಪವಾದ ಜೀವಿತದಿಂದ ನಿನ್ನನ್ನು ತೆಗೆದಾಕಿ ಪರಿಶುದ್ಧ ಜೀವಿತವನ್ನು ನಿನಗೆ ಕೊಡುವುದಕ್ಕಾಗಿ, ನಿತ್ಯ ಜೀವವನ್ನು ನೀನು ಸುಧಾರಿಸಿಕೊಳ್ಳುವುದಕ್ಕೆ ನಿನ್ನನ್ನು ಕರೆಯುವುದಕ್ಕಾಗಿ ದೇವರು ಇವತ್ತು ನಿನ್ನನ್ನು ಕರೆದಿದ್ದ. ಪ್ರಾರ್ಥಿಸು. ಹಾಲೆಲ್ಲೂ ಶಬರ ದರ 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 ಮುಷೆ ಗರೆ ದರೆ ಮಶಕರ ಹಾರರ ಮುಷೆ ಗರೆ ದರ ಮುಷೆ ಗರೆ ದರೆ ಮಾಡಕ ದರ ಮನುಷ್ಯಕರ. ಹಾಲೆಲೂಯಾ. ಪ್ರಾರ್ಥನೆ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಸ್ಥಿರ ಉಂಟು, ಪ್ರಾರ್ಥನೆ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಸ್ಥಿರ ಉಂಟು, ಪ್ರಾರ್ಥನೆ ಪ್ರಾರ್ಥನೆಯನ್ನು ಕೇಳಿದಂಥ ಕರ್ತನಾದ ಯೇಸು ಸ್ವಾಮಿ, ನಿನ್ನ ಪಾದಕ್ಕೆ ನಮ್ಮನ್ನು ಸಮರ್ಪಿಸುತ್ತೇವೆ. ಪ್ರಾರ್ಥನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಬೇಡಿಕೊಂಡಂತೆ ಎಲ್ಲ ಕಾರ್ಯಕ್ಕೂ ಸುಲಭೆಯಲ್ಲಿ ಆಲ್ರೆಡಿ ನೀನು ಜಯ ಕೊಟ್ಟಿದ್ದೀ ಕರ್ತನೆ. ಈ ದಿನದಲ್ಲಿ ಕರ್ತನೆ ಹಲ್ಲೆಲೂಯಾ, ಆ ಜಯವನ್ನು ಕರ್ತನೆ ನಾವು ಸುಧಾರಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಒಳ್ಳೆಯ ತಂದೆಯೇ, ನಿನಗೆ ಕೂಡ ದೇವರ ವಾಕ್ಯಗಳನ್ನು ಕೇಳುವಂಥ ಸಮಯ. ನಮ್ಮ ಮಧ್ಯದಲ್ಲಿ ಇರುವಂಥ ಮಗಳು ಸುಮಾ ಬಂದು ದೇವರ ವಾಕ್ಯಗಳನ್ನು ನಮ್ಮ ಬರೆಯುವುದು. ಈ ದಿನವೂ ನಾನು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಳಾಗಿದ್ದೇನೆ. ನೀವಿರುವಂಥ ಸ್ಥಳಗಳಲ್ಲಿ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿರುವಂಥ ಪ್ರತಿಯೊಬ್ಬೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ವಾಕ್ಯಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ. ಸ್ತೋತ್ರ ಕರ್ತನೆ. ಅಪ್ಪ, ಉನ್ನತವಾಗಿ ವಾಸಿಸುವ ನನ್ನ ಪರಿಶುದ್ಧ ತಂದೆ ಆದ ದೇವರೇ ರಾಜ, ಅಪ್ಪ ಕರ್ತನೆ, ಸಮಯದಲ್ಲಿ ಕರ್ತನೆ, ಉಪವಾಸ ದಿನದಲ್ಲಿ ರಾಜನೆ
ಅಪ್ಪ ನಿನ್ನ ಪಾದ ಸನ್ನಿಧಾನದೆಡೆಗೆ ಕರ್ತನೆ ಅಪ್ಪ ಬಂದು ಕರ್ತನೆ ಏಸಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಕೃಪೆಯನ್ನು ಕೊಡುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಕೊಟ್ಟಿದ್ದಕ್ಕಾಗಿಯೂ ಸಹ ದೇವರೇ ನನ್ನ ಸ್ತೋತ್ರಗಳನ್ನು ಸಲ್ಲಿಸುವವಳಾಗಿದ್ದೇನೆ ರಾಜನೆ. ಅಪ್ಪ ಈ ಸಮಯದಲ್ಲಿ ಕರ್ತನೆ ಅಪ್ಪ ನಮ್ಮನ್ನು ಮರೆ ಮಾಡ್ರಿ ಅಯ್ಯ ದೇವರೇ, ನೀವು ಮಾತನಾಡ್ರಿ ಅಯ್ಯ. ನೀನು ಮಾತನಾಡುವುದಾದ್ರೆ ಕರ್ತನೆ ಅಪ್ಪ ಸತಂತ ಜೀವಿತಗಳಲ್ಲಿ ಜೀವವು ಕರ್ತನೆ ಅಪ್ಪ ನೀರಿನ ಹೊರತೆಯಾಗಿ ಉಕ್ಕುವಂಥದ್ದಾಗಿದೆ ಅಲ್ಲ ಸ್ವಾಮಿ. ಅಪ್ಪ ನೀನು ಮಾತನಾಡಪ್ಪ, ನಾವು ಕೇಳುತ್ತೇವೆ, ನಮ್ಮನ್ನು ಮರೆ ಮಾಡಯ್ಯ ದೇವರೇ. ಅಪ್ಪ ನಿನ್ನ ಹಸ್ತಗಳಿಗೆ ಕರ್ತನೆ ಅಪ್ಪ ಈ ಆರಾಧನೆ ಕರ್ತನೆ ಈ ಒಂದು ವಾಕ್ಯದ ಭಾಗವನ್ನು ಕರ್ತನೆ ನಿನ್ನ ಹಸ್ತಗಳಿಗೆ ಕೊಡುತ್ತಾ ಇದ್ದೇನೆ ಸ್ವಾಮಿ. ನೀನು ತಾನೇ ನಡೆಸೆಂಬುದಾಗಿ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ಜೀವಳ ತಂದೆ. ಈ ದಿನದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂತ ಒಂದು ವಿಷಯ ಏನಂದ್ರೆ ಪ್ರೀತಿಯ ಕುರಿತಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ತೆಗೆದುಕೊಳ್ಳೋಣ 1ನೇ ಕೊರಿಂಥಿಯದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 4ರಿಂದ 7 ವಚನಗಳನ್ನು ಓದ್ಕೊಳ್ಳೋಣ. ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಹಲ್ಲೆಲೂಯಾ. ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀತಿಯಲ್ಲಿ ಇರುವಂತಹ ಗುಣಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಏನಂದ್ರೆ ಪ್ರೀತಿ ಏನಾಗಿದೆ ಅಂದ್ರೆ ಅದು ಬಹು ತಾಳ್ಮೆ ಉಳ್ಳದಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಹೋದಂತ ರೀತಿಯಲ್ಲಿ ಅನೇಕ ವಿಧವಾಗಿ ಪ್ರೀತಿಯ ಕುರಿತಾಗಿ ನಾವು ಅಲ್ಲಿ ವಾಕ್ಯಗಳನ್ನು ನೋಡುತ್ತಾ ಇದ್ದೇವೆ. ಅದರ ಒಂದು ವೈಶಿಷ್ಟ್ಯತೆಯನ್ನು ನಾವು ಕಾಣುವವರಾಗಿದ್ದೇವೆ. ಏನ್ ಈ ಪ್ರೀತಿಯ ವಿಶೇಷತೆ ನಾವು ನೋಡುತ್ತಾ ಇದ್ದೇವೆ. ಮನುಷ್ಯನಲ್ಲಿ ದೇವರು ನೋಡುವಂತಹ ಒಂದೇ ಒಂದು ಗುಣ ಯಾವುದಂದ್ರೆ ಅದು ಪ್ರೀತಿಯನ್ನು ನೋಡುತ್ತಾ ಇದ್ದಾರೆ. ಎಂತಹ ಪ್ರೀತಿ? ಲೋಕದ ಪ್ರೀತಿ ಅಲ್ಲ. ದೇವರು ಲೋಕದ ಪ್ರೀತಿಯನ್ನು ಬಯಸಿ ನಿನ್ನಲ್ಲಿ ಕೂಡ ಲೋಕದ ಪ್ರೀತಿಯನ್ನು ನೋಡುವಂತ ದೇವರಲ್ಲ. ಅವರು ಯಾವ ಪ್ರೀತಿಯನ್ನು ಎದುರು ನೋಡ್ತಾರೆ ಅಂದ್ರೆ ಅವರು ಹೇಳಿರುವಂತಹ ಆತ್ಮಿಕವಾದಂತ ಪ್ರೀತಿಯನ್ನು ಅವರು ನೋಡುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ನೋಡುವುದಾದ್ರೆ ಮುಂದಿನದಾಗಿ ಒಂದು ಆದಿ ಕಾಲದಲ್ಲಿ ದೇವರ ಪ್ರೀತಿ ಹೇಗಿತ್ತು ಎಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಏನಂದ್ರೆ ಆದಿ ಕಾಲದಲ್ಲಿ ದೇವರು ಏನ್ ಮಾಡುತ್ತೀರಿ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಆದ್ರೆ ಭೂಮಿ ಬರಿದಾಗಿಯೂ ಅದು ಕತ್ತಲೆ ತುಂಬಿದ್ರಿಂದ ದೇವ್ರು ಏನ್ ಮಾಡಿದ್ರಿ? ಬೆಳಕಾಗ್ಲಿ ಅಂತ ಹೇಳಿದ್ರು. ಬೆಳಕಾಗ್ಲಿ ಅಂತ ಹೇಳಿದ ತಕ್ಷಣ ಏನಾಯ್ತು? ಭೂಮಿಯಲ್ಲಿ ಬೆಳಕುಂಟಾದದನ್ನು ನಾವು ನೋಡುತ್ತಾ ಇದ್ದೇವೆ. ದೇವ್ರು ಹೇಳ್ತಾ ಇದ್ರೆ ಆ ಬೆಳಕನ್ನು ಒಳ್ಳೆದಾಗಿ ನೋಡಿದ್ದೇನೆ ಎಂಬುದಾಗಿ ಸಹ ನಾವು ನೋಡುತ್ತಾ ಇದ್ದೇವೆ. ಏನಂದ್ರೆ ಈ ಬೆಳಕು, ಈ ಭೂಮಿ ಬರಿದಾಗಿ ದೇವರು ಬರಿದಾಗಿದ್ದಂತ ಭೂಮಿಯನ್ನು ಬರಿದಾಗಿ ಬಿಡ್ಬೋದಾಗಿತ್ತಲ್ಲ. ಯಾಕೆ ಬರಿದಾದಂತ ಭೂಮಿಯಲ್ಲಿ ಅವರು ಬೆಳಕನ್ನು ಕೊಟ್ರು ಅಂತ ನೋಡುವುದಾದ್ರೆ ಅವರು ಮುಂಚಿತವಾಗಿ ಒಂದು ಆಲೋಚನೆ ಮಾಡಿದ್ರು. ಏನಂದ್ರೆ ನಾವು ನೀವಿದ್ದೀವಲ್ರಿ, ಈಗ ಮನುಷ್ಯನ ಒಂದು ಅವತಾರದಲ್ಲಿ ಈ ಮನುಷ್ಯನ ಒಂದು ಶರೀರವನ್ನು ನೋಡುವುದಾದ್ರೆ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ರೆ ಇದು ಯಾವುದರಿಂದ ರೂಪಿಸಲ್ಪಟ್ಟಿದೆ ಅಂದ್ರೆ ಇದು ಮಣ್ಣಿನಿಂದ ರೂಪಿಸಲ್ಪಟ್ಟಿದೆ. ಮಣ್ಣಿನಿಂದ ರೂಪಿಸಲ್ಪಟ್ಟಂತ ನೀವು ಸಹ ಮನೆಗಳಲ್ಲಿ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡ್ರಿ, ಅದು ಮಾತನಾಡುವುದಿಲ್ಲ, ಕೇಳುವುದಿಲ್ಲ, ಅದು ಯಾವ ರೀತಿಯಲ್ಲಿಯೂ ಅದು ನಿಮಗೆ ಸಹಕರಿಸುವುದಿಲ್ಲ. ಆದ್ರೆ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಏನಂದ್ರೆ ದೇವರು ಮಣ್ಣಿನಿಂದ ಮಾಡಿದಂತ ಒಂದು ನಮ್ಮಗಳನ್ನು ನಾವು ಮನುಷ್ಯರನ್ನು ನೋಡ್ಬೇಕಾದ್ರೆ ಆತನ ಏನ್ ಮಾಡ್ದ ಅಂದ್ರೆ ಹಾಗೆ ಬಿಡ್ಬೋದಾಗಿತ್ತು, ಆದ್ರೆ ಹಾಗೆ ಬಿಡ್ಲಿಲ್ಲ. ಆತನ ಏನ್ ಮಾಡ್ದ? ತನ್ನ ಶ್ವಾಸವನ್ನು ಊದಿದ. ನೋಡ್ರಿ, ಆ ಶ್ವಾಸದಲ್ಲಿ ಆತನ ಪ್ರೀತಿ ಅಡಕವಾಗಿದೆ ಎಂಬುದಾಗಿ ನಾವು ಈ ದಿನದಲ್ಲಿ ನೋಡುವವರಾಗಿದ್ದೇವೆ. ಏನಂದ್ರೆ ಆತನ ಆದಿ ಕಾಲದಲ್ಲೇ ನನ್ನ ಮಗಳು ನನ್ನ ಮಗನು ಇಲ್ಲಿ ಈ ಭೂಮಿಯಲ್ಲಿ ವಾಸ ಮಾಡಬೇಕು, ನಾನು ಕೊಡುವಂತ ಎಲ್ಲ ಸೌಭಾಗ್ಯಕ್ಕೂ ಇವರು ಅರ್ಹರಾಗಿ ಜೀವಿಸ್ಬೇಕಂತ ಅಂದು ಯಾವ ಕೊರತೆ ಇಲ್ಲದೆ ಕರ್ತನ ಏನ್ ಮಾಡ್ದ? ಆ ದಿನಗಳಲ್ಲಿ ಆತನ ಬೆಳಕನ್ನು ಉಂಟು ಮಾಡಿ ಆತನ ಏನ್ ಮಾಡ್ದ? ಆತನ ಪ್ರೀತಿಯ ವೈಶಿಷ್ಟ್ಯತೆಯನ್ನು ನಮ್ಮ ಮಧ್ಯದಲ್ಲಿ ಆತನ ಏನ್ ಮಾಡ್ದ? ಪ್ರಕಾಶಕ್ಕೆ ತೆಗೆದುಕೊಂಡು ಬಂದ. ಆದ್ರೆ ನಾವು ನೋಡುತ್ತಾ ಇದ್ವಿ ಆತನ ಪ್ರೀತಿಯಿಂದ ಆತನ ಏನ್ ಮಾಡ್ದ? ಅದೇ ಆದಿಕಾಂಡ 1ನೇ ಅಧ್ಯಾಯ ಅಲ್ಲಿ ನೋಡಿಕೊಳ್ತಾ ಇದ್ದೇವೆ ನಾವು. ಏನಂದ್ರೆ ದೇವ್ರು ಏನ್ ಮಾಡ್ದ? ಮನುಷ್ಯನನ್ನು ಉಂಟು ಮಾಡಿದ. ಮನುಷ್ಯನನ್ನು ಉಂಟು ಮಾಡಿ ದೇವ್ರು ಏನ್ ಮಾಡ್ದ? ಆತನಿಗೆ ಎಲ್ಲ ರೀತಿಯಲ್ಲಿಯೂ ಅಧಿಕಾರಗಳನ್ನು ಕೊಟ್ಟದನ್ನು ನಾವು ನೋಡುವವರಾಗಿದ್ದೇವೆ. ಹಾಗೆ ಮುಂದುಗಡೆ ಹೋಗ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರ್ರಿ? ಒಂದು ತೋಟವನ್ನು, ಒಂದು ಸುಂದರವಾದ ತೋಟವನ್ನು ಮನುಷ್ಯನ ಜೀವಿಸುವುದಕ್ಕೆ ಆ ಮನುಷ್ಯನನ್ನು ಉಂಟು ಮಾಡಿ ದೇವರು ಹಾಗೆ ಬಿಡಲಿಲ್ಲ, ಆತನಿಗೆ ಸರಿ ಬೀಳುವಂತ ಒಬ್ಬ ಸಹಕಾರಿಯನ್ನು ಸಹ ಕೊಟ್ಟನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೊಟ್ಟು ದೇವರು ಏನ್ ಮಾಡ್ದ? ನನ್ನ ಮಕ್ಕಳು ಈ ರೀತಿಯಾಗಿ ಇರುವುದು ಸರಿಯಲ್ಲ ಅಂತ ಒಂದು ಸುಂದರವಾದಂತ
ತೋಟವನ್ನು ಉಂಟು ಮಾಡಿ ಯಾವ ಕೊರತೆ ಇಲ್ಲದೆ ಅವರು ಜೀವಿಸುವಂತೆ ಆ ತೋಟವನ್ನು ಅವರಿಗೆ ಕೊಟ್ಟು ಆ ದೇವ್ರು ಏನ್ ಮಾಡಿದ್ರೆ ಆಶೀರ್ವಾದ ಮಾಡಿದ್ರು. ಆದ್ರೆ ನೋಡ್ತಾ ಇದ್ವಿ ಅಲ್ಲಿ ಮುಂದಿನದಾಗಿ ದೇವ್ರು ಹೇಳ್ತಾ ಇದ್ದಾರೆ, ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ದೇವ್ರು ಹೇಳಿದ್ರೆ ಆದಿಕಾಂಡ 2ನೇ ಅಧ್ಯಾಯ ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಅಲ್ಲೂಯ ಇಲ್ಲಿ ನೋಡ್ತಾ ಇದೆ ಅಂದ್ರೆ ದೇವ್ರು ಏನ್ ಮಾಡಿದ್ರಿ, 7 ದಿನಗಳ ಕಾಲ ಅವರು ಅನೇಕ ವಿಧವಾಗಿ ಎಲ್ಲ ಒಂದು ಸೃಷ್ಟಿಯ ಕಾರ್ಯಗಳನ್ನು ಮುಗಿಸಿ ಅವರು 7ನೇ ದಿನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದನ್ನು ನೋಡ್ತಾ ಇದ್ವಿ. ಮತ್ತೆ ಆ ದಿನವನ್ನು ಅವರು ಏನ್ ಮಾಡಿದ್ರು ಅಂದ್ರೆ ಪರಿಶುದ್ಧ ದಿನವಾಗಿ ಸಹ ಪರಿಶುದ್ಧ ದಿನವಾಗಿ ಸಹ ಘೋಷಿಸಿದ್ರು. ಅದೇ ರೀತಿಯಾಗಿ ಸಹ ಈಗಿನ ಒಂದು ದಿನದವರೆಗೆ ಆ ದಿನದಲ್ಲಿ ಹೇಳಿದಂತ ಮಾತು ಈ ದಿನದವರೆಗೂ ನಮ್ಮ ಮಧ್ಯದಲ್ಲಿ ಅದು ಜೀವಂತವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ನೋಡುವುದಾದ್ರೆ ಇಲ್ಲಿ ಆ ಒಂದು ದೇವರು ಸೃಷ್ಟಿಸಿದಂತ ವ್ಯಕ್ತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಅವರು ಏನ್ ಮಾಡಿದ್ರು ಅಂದ್ರೆ ದೇವ್ರು ಕೊಟ್ಟಂತ ಒಂದು ತೋಟದಲ್ಲಿ ಅವರು ವಾಸ ಮಾಡುವವರಾದ್ರೆ ದೇವ್ರು ಹೇಳ್ತಾ ಇದ್ದಾರೆ ಏನಂದ್ರೆ ಈ ತೋಟದಲ್ಲಿ ನೀವು ಎಲ್ಲಾ ತರದ ಹಣ್ಣುಗಳನ್ನು ತಿನ್ರಿ. ಅದು 3ನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟೀಕರಣವಾಗುತ್ತದೆ. ಅಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ ನೀವು ಮರದಲ್ಲಿರುವಂತ ಎಲ್ಲಾ ಹಣ್ಣುಗಳನ್ನು ತಿನ್ರಿ, ಆದ್ರೆ ಕೆಟ್ಟದರ ಒಂದು ಅರಿವನ್ನು ಹುಟ್ಟಿಸುವಂತ ಆ ಗಿಡದ ಒಂದು ಫಲವನ್ನು ನೀವು ತಿನ್ಲಿಕ್ಕೆ ಹೋಗ್ಬೇಡ್ರಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಂದು ದಿನ ಏನಾಗುತ್ತೆ, ಅಲ್ಲಿ ಸೈತಾನ ಬಂದು ಅವರನ್ನು ಮೋಸ ಮಾಡುವುದನ್ನು ನಾವು ನೋಡ್ತಾ ಇದ್ದೇನೆ. ಆತನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಬಂದು ಹೇಳ್ತಾ ಇದ್ದಾನೆ ಏನಂದ್ರೆ ದೇವ್ರು ನಿಮ್ಗೆ ಸುಮ್ಮನೆ ಹಾಗೆ ನೀವು ಅದನ್ನ ತಿಂದ್ರೆ ಸಾಯ್ತೀರ ಅಂತ ಹೇಳಿದ್ದಾರೆ, ಆದ್ರೆ ನೀವು ಅದನ್ನ ತಿಂದ್ರೆ ನಿಮ್ಗೆ ಕೆಟ್ಟದರ ಒಂದು ಅರಿವು ಬರುತ್ತದೆ, ನೀವು ಜೀವವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿ ಅಲ್ಲಿ ನೀವು ಸಾಯುವುದಿಲ್ಲ ಅಂತ ಅಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಸೈತಾನ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವರನ್ನು ವಂಚಿಸ್ತಾ ಇದ್ದಾನೆ. ಅಲ್ಲಿ ನೋಡ್ತಾ ಇದ್ದೇವೆ ಅವರು ಆ ದಿನದಲ್ಲಿ ದೇವರ ಪ್ರೀತಿಯನ್ನು ಕಳೆದುಕೊಂಡದನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಮುಂದಿನದಾಗಿ ನಾವು ನೋಡಿಕೊಳ್ಳೋದಾದ್ರೆ ಆದಾಗ್ಯೂ ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬಂದು ದೇವರಿಗೆ ಎಲ್ಲ ದೇವ್ರು ಬಂದು ಕೇಳ್ತಾ ಇದ್ದಾರೆ, ಅಲ್ಲಿ ಬಂದು ಅವರನ್ನು ಕೇಳ್ತಾ ಇದ್ದಾರೆ ಯಾಕೆ ಈ ಹಣ್ಣು ಅವ್ರು ಬೆತ್ತಲೆ ಆಗಿರೋದನ್ನು ದೇವ್ರು ಕಂಡು ಹೇಳ್ತಾ ಇದ್ದಾರೆ, ಯಾಕೆ ಈ ಒಂದು ಫಲವನ್ನು ನೀವು ತಿಂದ್ರಿ, ನಾವು ತಿನ್ಬೇಡ ಅಂತ ಹೇಳಿದ್ನಲ್ಲ ಯಾಕೆ ತಿಂದ್ರಿ ಅಂತ ಕೇಳ್ಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನೀನ್ ನನಗಾಗಿ ಸಹಕಾರಿಯಾಗಿ ಕೊಟ್ಟಂತ ಈ ಸ್ತ್ರೀಯೇ ನನ್ನನ್ನು ಈ ರೀತಿಯಾಗಿ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ದೇವರು ಆ ಸ್ತ್ರೀಯನ್ನು ಕೇಳ್ಬೇಕಾದ್ರೆ ಸ್ತ್ರೀ ಹೇಳ್ತಾ ಇದ್ದಾಳೆ ಈ ಸರ್ಪವು ನನ್ನನ್ನು ವಂಚಿಸಿತು ಎಂಬುದಾಗಿ. ಆದಾಗ್ಯೂ ಕೂಡ ದೇವರಲ್ಲಿ ಕ್ಷಮೆಯನ್ನು ಯಾಚಿಸದೆ ಇರುವಂತ ಆ ಜನಗಳಿಗೆ ದೇವರು ವಿರುದ್ಧವಾಗಿ ಸಹ ಒಂದೇ ಮಾತು ಹೇಳಿದ್ರೆ ಆ ದಿನದಲ್ಲೇ ಅವರು ಸತ್ತು ಹೋಗ್ಬೋದಾಗಿತ್ತು. ಆದ್ರೆ ದೇವರು ಆ ಕಾರ್ಯವನ್ನು ಅಲ್ಲಿ ಮಾಡಲಿಲ್ಲ. ದೇವ್ರು ಏನ್ ಮಾಡಿದ್ರೆ ಬದಲಾಗಿ ಅವ್ರ ಪ್ರೀತಿಯಿಂದ ಮತ್ತೆ ನನ್ನ ಮಕ್ಕಳಿಗಾಗಿ ನಾನು ಇದನ್ನು ಉಂಟು ಮಾಡಿದ್ದೇನಲ್ಲ, ಇವರೇ ಇಲ್ಲದೆ ಹೋದ್ರೆ ಇದನ್ನ ಅನುಭವಿಸುವವರು ಯಾರೆಂಬುದಾಗಿ ಒಂದು ಅಮೂಲ್ಯವಾದ ಪ್ರೀತಿಯನ್ನು ಇಟ್ಟು ಕರ್ತನ ಏನ್ ಮಾಡಿದ್ರಿ ಆ ದಿನದಲ್ಲಿ ಅವ್ರಿಗೆ ಮರಣವನ್ನು ಕೊಡಲಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದೇ ಪ್ರೀತಿ ಏನ್ ಮಾಡಿದ್ರಿ ಒಂದು ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಪ್ರೀತಿಯಿಂದ ದೇವರು ತಾಳ್ಮೆಯನ್ನು ಕಂಡುಕೊಂಡವರಾಗಿ ದೇವ್ರು ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಮುಂದಿನದಾಗಿ ನೋಡ್ಕೊಳ್ಳೋದಾದ್ರೆ ಅದೇ ದಿನ ಕಳೆದಂತೆ ಅವರ ಮರಣಕ್ಕೆ ದೇವರು ಒಪ್ಪಿಸಲಿಲ್ಲ. ದೇವರು ಏನ್ ಮಾಡಿದ್ರು ಬದಲಾಗಿ ಪ್ರೀತಿಯಿಂದ ಮತ್ತೆ ಬದುಕಲಿ ಅಂತ ಅವರನ್ನು ಬಿಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಮುಂದಿನದಾಗಿ ನೋಡುವುದಾದ್ರೆ ದೇವರು ದಿನಂಪ್ರತಿ ಈ ಒಂದು ಸಂತಾನದಿಂದ ಲೋಕದಲ್ಲಿ ಪಾಪವು ಹೆಚ್ಚಾಗುವುದನ್ನು ಕಂಡದರ ನಿಮಿತ್ತ ದೇವರಿಗೆ ಪಶ್ಚಾತ್ತಾಪ ಉಂಟಾಗಿ ಅವರು 4ನೇ ಅಧ್ಯಾಯದಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಒಂದು ಆದಿಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೀವಿ ಏನಂದ್ರೆ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಪಶ್ಚಾತ್ತಾಪ ಪಟ್ಟವರಾಗಿ ಭೂಮಿಯನ್ನು ಅಳಿಸಿ ಹಾಕ್ಬಿಡ್ಬೇಕೆಂಬುದಾಗಿ ದೇವರು ಆಲೋಚಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದಾಗ್ಯೂ ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಒಬ್ಬ ನೀತಿವಂತನನ್ನು ನೋಡ್ತಾ ಇದ್ದಾರೆ. ಆತನ ಯಾರು ನೋಹನಾಗಿದ್ದನು. ಆದ್ರೆ ದೇವರು ಆ ದಿನದಲ್ಲಿ ಎಷ್ಟೋ ಜನ ಪಾಪಗಳನ್ನು ಮಾಡಿ ಅವರು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದಾಗಿ ಕೂಡ ದೇವರು ಒಬ್ಬ ನೀತಿವಂತನನ್ನು ನೋಡ್ತಾ ಇದ್ದಾರೆ. ಆತನ ನೋಹ ಆತನ ಅಲ್ಲಿ 9ನೇ ವಚನದಲ್ಲಿ ನಾನು ನೋಡ್ತಾ ಇದ್ದೇನೆ, ಆತನ ಕಾಲದಲ್ಲಿ ನೀತಿವಂತನು ಮತ್ತೆ ಯಾವ ತಪ್ಪು ಇಲ್ಲದವನು ಆಗಿರುವುದರಿಂದ ದೇವ್ರು ಏನ್ ಮಾಡ್ತಾರೆ, ಆ ದಿನದಲ್ಲಿ ಆತನಿಗೆ ದಯವನ್ನು ಕೊಟ್ಟು ಮಾಡ್ಬೇಕೆಂಬುದಾಗಿ ಹೇಳಿದಂತ ಕೇಳಿಗೆ ಅವ್ರು ಏನ್ ಮಾಡಿದ್ರಿ, ಮನಮರುಗಿದ್ದನ್ನು ನೋಡ್ತಾ ಇದ್ದೇವೆ. ಯಾತಕ್ಕಾಗಿ ದೇವ್ರು ಇದು ಮಾಡುದು, ಅಲ್ಲೂ ಸಹ ದೇವರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೀನ್ ಜನಗಳಿಗೆ ಹೋಗಿ ಹೇಳು, ನಾನು ಇಲ್ಲಿ ಜಲಪ್ರಳಯವನ್ನು ಉಂಟು ಮಾಡ್ತೇನೆ, ಎಲ್ಲರೂ ನೀನ್ ಕಟ್ಟಿದಂತ ಒಂದು ನಿರ್ಮಿಸಿದಂತ ಹಡಗಿನಲ್ಲಿ ಬಂದು ಸೇರಿಕೊಳ್ಳಿ ಅಂತ ಅಂದು ದೇವರ ಹಡಗಿನ ಮೂಲಕವಾಗಿ ಸಹ ಅಲ್ಲಿ ಅವರ ಪ್ರೀತಿಯನ್ನು ಪ್ರಕಟಿಸಿದನ್ನು ನೋಡ್ತಾ ಇದ್ದೇವೆ. ಯಾವುದಕ್ಕಾಗಿ ದೇವರು ಇಷ್ಟೆಲ್ಲ
ಮಾಡ್ಬೇಕ್ರಿ, ನಾವು ಬದುಕಬೇಕು, ನಾವು ಜೀವಿಸಬೇಕು. ಯಾವ ರೀತಿಯಾಗಿ ಜೀವಿಸಬೇಕು? ಪ್ರೀತಿ ಉಳ್ಳವರಾಗಿಯೂ ನೀತಿಯಲ್ಲಿಯೂ ನೆಲೆಗೊಂಡವರಾಗಿಯೂ ನಾವು ಇರಬೇಕೆಂಬುದಾಗಿ ದೇವರು ಏನ್ ಮಾಡಿದ್ರೆ ಆ ಕಾಲದಲ್ಲೂ ಸಹ ಅಳಿಸ್ಬೇಕೆಂಬುದಾಗಿ ಅವರು ಆಲೋಚಿಸಿಕೊಂಡ್ರು. ಆದ್ರೂ ಒಬ್ಬ ನೀತಿವಂತನಿಂದ ಏನ್ ಮಾಡಿದ್ರು, ಇನ್ನೂ ಅನೇಕ ಜನರನ್ನ ನಾನು ರಕ್ಷಿಸಬೇಕು ಅಂತ ಅಂದು ಒಂದು ಪ್ರೀತಿಯ ಭಾವನೆಯಿಂದ ಅವರು ಅಲ್ಲಿ ಆತನಿಗೆ ಒಂದು ಆಲೋಚನೆ ಕೊಟ್ಟು ಹರಡ್ಕೊಂಡು ನಿರ್ಮಿಸಿದನ್ನು ಸಹ ನಾವು ನೋಡುವವರಾಗಿದ್ದೇವೆ. ಆದ ಕಾರಣ ದೇವರು ಅಲ್ಲಿ ನಾವು ನೋಡುವುದಾದ್ರೆ ನಾವು ಮೊದಲನೇದಾಗಿ ನೋಡಿದ್ವಲ್ಲ, ಅಲ್ಲಿ ಆದಾಮ ಹವಳನ್ನು ಒಂದು ಚರಿತ್ರೆಯನ್ನು ನೋಡ್ಬೇಕಾದ್ರೆ ಅಲ್ಲಿ ಸಹ ನೋಡ್ತಾ ಇದ್ರೆ ದೇವ್ರು ಏನ್ ಮಾಡಿದ್ರಿ, ಆ ಒಂದು ಮನುಷ್ಯರು ಸಾಯ್ತಾರಂತ ಅಂದ್ರು. ಈಗ ಆ ಒಂದು ವನದಲ್ಲಿ ದೇವ್ರು ಏನ್ ಮಾಡಿದ್ರಿ, ಒಂದು ಗಿಡಗಳಿರ್ತಾವ, ಒಂದು ಒಳ್ಳೆದರ ಅರಿವನ್ನು ಹುಟ್ಟಿಸುವಂಥದ್ದು, ಒಂದು ಸಾಯುವಂತ ಜೀವ ವೃಕ್ಷ, ಒಂದು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಕೆಟ್ಟದರ ಒಂದು ಒಳ್ಳೆದರ ಒಂದು ಅರಿವನ್ನು ಹುಟ್ಟಿಸುವಂತ ಆ ಫಲವನ್ನು ತಿನ್ನೋದ್ರಿಂದ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಹೊರಗಡೆ ಹಾಕ್ತಾ ಇದ್ದಾರೆ. ಯಾವುದಕ್ಕಾಗಿ ಹೊರಗಡೆ ಹಾಕಿದ್ರೆ ಅಂದ್ರೆ ಆ ಒಂದು ಸ್ಥಳದಲ್ಲಿ ಜೀವ ವೃಕ್ಷ ಇದ್ದದನ್ನು ನಾವು ನೋಡ್ತಾ ಇದ್ದೇವೆ. ಈ ಜೀವ ವೃಕ್ಷ ಏನಂದ್ರೆ ಇದನ್ನು ತಿನ್ನುವುದರಿಂದ ಮನುಷ್ಯನು ಎಂದಿಗೂ ಸಾಯುವುದಿಲ್ಲ. ಆದ ಕಾರಣ ದೇವ್ರು ಏನ್ ಮಾಡಿದ್ರು, ಇವರು ಪಾಪದಲ್ಲಿ ಹೋಗಾಯ್ತು, ಈ ಪಾಪ ಮಾಡಿ ಇವರು ಈ ಫಲವನ್ನು ಸವಿಯುವುದಾದ್ರೆ ಇವರು ನಿತ್ಯಕ್ಕೂ ಈ ಪಾಪದಲ್ಲೇ ಬಿದ್ದು ಹೊರಳಾಡ್ತಾರೆ. ಆದ್ರೆ ನಾನಾದ್ರೂ ಪರಿಶುದ್ಧನಾಗಿದ್ದೇನೆ, ನಾನಾದ್ರೂ ಪ್ರೀತಿ ಉಳ್ಳವನಾಗಿದ್ದೇನೆ, ನನ್ನ ಮಕ್ಕಳು ಸಹ ಪಾಪದಲ್ಲಿ ಬಿದ್ದು ಹೋಗ್ಬಾರ್ದು, ಇವರು ಪರಿಶುದ್ಧರಾಗಬೇಕು, ಇವರು ಪ್ರೀತಿ ಉಳ್ಳವರಾಗಿ ಜೀವಿಸ್ಬೇಕಂತ ಅಂದು ದೇವ್ರು ಏನ್ ಮಾಡಿದ್ರು ಗೊತ್ತ್ರಿ, ಆ ದಿನದಲ್ಲಿ ಆ ಒಂದು ಸ್ಥಳದಿಂದ ಅವರನ್ನು ಬೇರ್ಪಡಿಸಿದನ್ನು ನೋಡ್ತಾ ಇದ್ದೇವೆ. ಆ ಒಂದು ಸ್ಥಳದಲ್ಲಿ ದೇವ್ರು ಏನ್ ಮಾಡಿದ್ರು ಅಂದ್ರೆ ತನ್ನ ದೇವದೂತರ ದಂಡವಿಳಿಸಿ ಅಲ್ಲಿ ಕಾವಲಾಗಿಸಿದ್ರು. ಯಾವುದಕ್ಕಾಗಿ ದೇವ್ರು ಈ ರೀತಿ ಮಾಡ್ಬೇಕ್ರಿ, ನಮ್ಮ ಮೇಲಿರುವಂತ ಪ್ರೀತಿ. ಆ ದಿನದಲ್ಲಿ ಅವನು ಹೊರಗಡೆ ಹಾಕಿದ್ರು ದೇವ್ರು. ಆದ್ರೆ ದೇವರು ಕೋಪದಿಂದ ಹೊರಗಡೆ ಹಾಕಿಲ್ರಿ. ದೇವ್ರು ಯಾವುದಕ್ಕಾಗಿ ಹೊರಗಡೆ ಹಾಕಿದ್ರು ಅಂದ್ರೆ ಆ ಫಲವನ್ನು ತಿಂದು ಪಾಪದಲ್ಲಿ ಇವರು ಜೀವಿಸಬಾರ್ದು ಅಂತ ಒಂದು ಪ್ರೀತಿಯಿಂದ ದೇವರು ಅಲ್ಲಿ ಕಳಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ತಂದೆ ತಾಯಿ ಪ್ರೀತಿಯನ್ನು ಸಹ ನಾವು ನೋಡ್ತೀವಿ ನಮ್ಮ ಜೀವಿತಗಳಲ್ಲಿ. ನಮ್ಮ ತಂದೆ ತಾಯಿ ನಮ್ಗೆ ಏನೋ ತಪ್ಪು ಮಾಡಿದ್ರು ಸಹ ಏನ್ ಮಾಡ್ತಾರ್ರಿ, ನಾವು ತಪ್ಪು ಮಾಡಿದಾಗಿ ಅವ್ರಿಗೆ ವಿರುದ್ಧವಾಗಿ ನಡೆದಾಗಿಯೂ ಅವ್ರು ನಮ್ಮನ್ನ ಶಪಿಸುವುದಿಲ್ಲ, ಬದಲಾಗಿ ಆ ಒಂದು ಕ್ಷಣದಲ್ಲಿ ಒಂದು ಕೋಪವನ್ನು ತೋರಿಸ್ತಾರೆ. ಮತ್ತು ತದನಂತರದಲ್ಲಿ ಅವ್ರು ನಮ್ಗೆ ಏನ್ ಮಾಡ್ತಾರೆ, ಮತ್ತೆ ಪ್ರೀತಿಯನ್ನು ಕೊಟ್ಟು ನಮಗೆ ಕರೆದು ಸಂತೈಸುವವರಾಗಿದ್ದಾರೆ. ಆದ್ರೆ ಲೋಕದ ತಂದೆ ತಾಯಿ ಪ್ರೀತಿ ಹೀಗಿರುವಾಗ ಪರಲೋಕದಲ್ಲಿರುವಂತಹ ತಂದೆ ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ಆತನ ಏನ್ ಮಾಡ್ತಾರೆ, ತಪ್ಪು ಮಾಡಿದಾಗ್ಯೂ ಕೂಡ ನಮ್ಮನ್ನು ಕ್ಷಮಿಸಿ ಆತನ ಪುನಃ ಆತನ ಬಳಿಯಲ್ಲಿ ಸೇರಿಸುವಂತ ದೇವರಾಗಿದ್ದಾನೆ. ಆದ ಕಾರಣ ಮುಂದಿನದಾಗಿ ನಾವು ನೋಡಿಕೊಳ್ಳೋದಾದ್ರೆ ನೋಹನ ಕಾಲದಲ್ಲೂ ಸಹ ನಾವು ನೋಡಿದ್ವಿ, ದೇವರೇನ್ ಮಾಡಿ ತನ್ನ ಪ್ರೀತಿಯನ್ನು ಪ್ರಕಟಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. 1 ಯೋಹಾನ 4ನೇ ಅಧ್ಯಾಯ 9ನೇ ವಚನ ನೋಡಿಕೊಳ್ಳೋಣ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಎಂಬುದಾಗಿ. ಅದೇ ರೀತಿಯಾಗಿ ಯೋಹಾನ ಬರೆದ ಸುವಾರ್ತೆ 3:16 ನಾವು ನೋಡುವುದಾದ್ರೆ ದೇವರು ಏನ್ ಮಾಡಿದ್ರು, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವವರು ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂಬುದಾಗಿ ಆತನನ್ನು ಕೊಟ್ಟದನ್ನು ಸಹ ನಾವು ನೋಡುತ್ತಾ ಇದ್ದೇವೆ. ದೇವರು ಯಾವುದಕ್ಕಾಗಿ ಈ ರೀತಿಯಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಎಂಬುದಾಗಿ ನೋಡ್ಬೇಕಾದ್ರೆ ದೇವರು ಆದಿ ಕಾಲದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ರಕ್ಷಿಸಿದ್ರು, ಪ್ರೀತಿಯಿಂದ ರಕ್ಷಿಸಿದ್ರು. ಯಾಕಂದ್ರೆ ಇವರು ಇಂದಲ್ಲ ನಾಳೆ ಎಲ್ಲ ನಾಡಿದ್ದು ಹೀಗೆ ದೇವ್ರು ಏನ್ ಮಾಡ್ತಾರೆ, ಒಂದು ನಿರೀಕ್ಷೆಯನ್ನು ಇಟ್ರು. ಯಾಕಂದ್ರೆ ನನ್ನ ಮಕ್ಕಳು ಬದಲಾಗುತ್ತಾರೆ, ಪಾಪವನ್ನು ಬಿಡುತ್ತಾರೆ, ಪರಿಶುದ್ಧರಾಗುತ್ತಾರೆ ಎಂಬುದಾಗಿ ಇದೇ ಒಂದು ನಿರೀಕ್ಷೆಯಲ್ಲಿ ದೇವರು ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದ್ರೆ ದೇವರು ದಿನಂಪ್ರತಿ ನೋಡಿ ದೇವ್ರು ಏನ್ ಮಾಡಿದ್ರು, ಇನ್ನು ಮಕ್ಕಳು ಇವರು ಪಾಪದಲ್ಲಿಯೇ ಹೀಗೆ ಇರುತ್ತಾರೆ ಅಂತ ಅಂದು ತನ್ನ ಒಬ್ಬನೇ ಮಗ, ಅದನ್ನು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಏನಂದ್ರೆ ಆತನಿಗೆ ಪಾಪದ ಜ್ಞಾನವಿಲ್ಲ ಎಂಬುದಾಗಿ. ಪಾಪದ ಜ್ಞಾನವಿಲ್ಲದಂತ ಒಂದು ಪರಿಶುದ್ಧವಾದಂತ ಕುರಿ ಅದು ನಮಗಾಗಿ ರಕ್ತವನ್ನು ಚೆಲ್ಲಿದರ ನಿಮಿತ್ತದಿಂದಲೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರಕಟವಾಯಿತು, ಅದು ಪ್ರತ್ಯಕ್ಷವಾಯಿತು ಎಂಬುದಾಗಿ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಆದ ಕಾರಣ ಪ್ರಿಯರೇ, ನಾವೊಂದು ತಿಳಿದುಕೊಳ್ಬೇಕು ಏನಂದ್ರೆ ಆ ದೇವರ ಒಂದು ಪ್ರೀತಿ ಯಾವ ರೀತಿಯಾಗಿ ಪ್ರಕಟವಾಯಿತು, ತನ್ನ ಮಗನಲ್ಲಿ ಪ್ರಕಟವಾದದನ್ನು. ಯಾರು ಕೂಡ ತನ್ನ ಮಕ್ಕಳನ್ನು ಬಲಿ ಕೊಡುವುದಕ್ಕೂ ಇಷ್ಟಪಡುವುದಿಲ್ಲ. ಯಾರು ಕೂಡ ತಮ್ಮ ಮಕ್ಕಳಿಗೆ ಒಂದು ಗಾಯ ಆದ್ರೂ ಸಹ ಅವರು ಏನ್ ಮಾಡ್ತಾರ್ರಿ, ಅವರು ಹೃದಯದಲ್ಲಿ ನೊಂದವರಾಗಿ ಜೀವಿಸುವವರಾಗಿದ್ದಾರೆ. ಆದ್ರೆ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ. ಯಾವುದಕ್ಕಾಗಿ ಕೊಟ್ಟನು, ಈ ಸಮಸ್ತ ಲೋಕದ ಪಾಪ ಅದು ನಿವಾರಣೆಯಾಗಬೇಕೆಂಬುದಾಗಿ ಕೊಟ್ಟರು. ಅದರಲ್ಲಿ ಅವರ ಪ್ರೀತಿ ಪ್ರಕಟವಾಯಿತ್ರಿ. ನಾವು ಪಾಪದಲ್ಲೇ ಇರುವುದಾದ್ರೆ ಏನಾಗಿತ್ರಿ, ಒಂದು ವೇಳೆ ದೇವರು ಆ ದಿನದಲ್ಲಿ ನಮ್ಗೆ ಜೀವ ವೃಕ್ಷ ಫಲವನ್ನು ತಿನ್ನುವುದಕ್ಕೆ ಬಿಡುವುದಾದ್ರೆ, ನಮ್ಗೆ ಏನಾದ್ರೂ ಕ್ಯಾನ್ಸರ್ ಒಂದು ಬರುವುದಾದ್ರೆ ಅದು ಏನಾಗುತ್ತೆ, ಅದನ್ನ ಅನುಭವಿಸಿದವ್ರಿಗೆ ಗೊತ್ತು.
ಪ್ರತಿ ಆ ನೋವಿನಲ್ಲೇ ಸಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವ್ರು ನಾವೇನಾದ್ರೂ ಆ ಫಲವನ್ನು ಸವಿದು ನೋಡಿರುವವರಾಗಿದ್ರೆ ಈ ದಿನದಲ್ಲಿ ನಮ್ಗೆ ಆ ಕಾಯಿಲೆ ಒಂದಲ್ಲ ಒಂದು ದಿನ ನಾವು ಎಷ್ಟೋ ವರ್ಷ ಈ ಲೋಕದಲ್ಲಿ ಬದುಕಿದ್ರು ಅದು ಬರ್ತಿತ್ತು. ಬಂದಾಗ ನಮ್ಗೆ ಏನಾಗ್ತಿತ್ರಿ, ಆ ನೋವನ್ನು ತಡೆದುಕೊಳ್ಳುವಂತ ಶಕ್ತಿ ಇರ್ಲಿಲ್ಲ. ದಿನಂಪ್ರತಿ ನಮ್ಗೆ ಸಾಯ್ಬೇಕಂದ್ರೂ ಸಾವು ಬರ್ತಿರ್ಲಿಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರೆ, ಈ ರೀತಿಯಾಗಿ ಎಲ್ಲ ಕಾಯಿಲೆಗಳುಂಟು, ಈ ರೀತಿಯಾಗಿ ಲೋಕದಲ್ಲಿ ಇಂಥ ಒಂದು ಕಷ್ಟಗಳುಂಟು, ಸಂಕಟಗಳುಂಟು, ನನ್ನ ಮಕ್ಕಳು ಇದ್ರಲ್ಲೇ ಬದುಕಬಾರ್ದು, ಬಾಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ದೇವ್ರು ಏನ್ ಮಾಡಿದ್ರಿ, ಆ ಒಂದು ತೋಟದಿಂದ ನಮ್ಮನ್ನು ಏನ್ ಮಾಡಿದ್ರಿ, ಪ್ರೀತಿಯಿಂದ ಒಂದು ಸ್ಥಳದಲ್ಲಿ ತಂದು ಸೇರಿಸಿದ್ರು. ಅದೇ ಪ್ರೀತಿ ಈವರೆಗೂ ನಮ್ಮನ್ನು ಕಾಯ್ತಾ ಇದ್ದಾರೆ. ಒಂದು ವೇಳೆ ದೇವರು ಆ ದಿನದಲ್ಲಿ ಆ ಕಾರ್ಯವನ್ನು ಮಾಡಲಿಲ್ಲ, ಒಂದು ವೇಳೆ ದೇವರು ಈ ದಿನದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಬಲಿ ಕೊಡ್ಲಿಲ್ಲ ಅಂದ್ರೆ ನಾವು ಏನಾಗ್ತಿದ್ವಿ, ರಕ್ಷಣೆ ಇಲ್ಲದೆ ಪಾಪದಲ್ಲಿಯೇ ರೋಗದಲ್ಲಿಯೇ ನಾವು ದಿನಂಪ್ರತಿ ಹೊರಳಾಡ್ತಿದ್ವಿ. ಅದು ನೋವನ್ನು ತಡೆದುಕೊಳ್ಳುವಂತ ಶಕ್ತಿ ಸಹ ನಮ್ಮಲ್ಲಿ ಇರ್ತಿರ್ಲಿಲ್ಲ. ಆದ್ರೂ ಕೂಡ ನಮಗೆ ಮರಣವು ಬರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಮರಣವನ್ನು ಎದುರು ನೋಡುವವರಾಗಿ ಜೀವಿಸ್ತಾ ಇರ್ತಿದ್ವಿ. ಆದ್ರೆ ದೇವರು ಏನ್ ಮಾಡಿದ್ರಿ ಅಂದ್ರೆ ಒಂದು ಮರಣವನ್ನು ಕೊಟ್ರು. ಮರಣ ಯಾವುದಕ್ಕಾಗಿ ಕೊಟ್ರು? ಶರೀರಕ್ಕೆ ಮರಣವನ್ನು ಕೊಟ್ರು. ಆದ್ರೆ ಆತ್ಮಕ್ಕೆ ದೇವರು ಮರಣವನ್ನು ಕೊಡ್ಲಿಲ್ಲ. ಕ್ರಿಸ್ತನ ಮೂಲಕವಾಗಿ, ಆತನ ರಕ್ತದ ಮೂಲಕವಾಗಿ ದೇವರು ಏನ್ ಮಾಡಿದ್ರು ಗೊತ್ತ್ರಿ, ಅವ್ರು ಏನ್ ಮಾಡಿದ್ರು, ಒಂದು ನಿತ್ಯ ಜೀವವನ್ನು ನಮಗಾಗಿ ಇಟ್ಟಂತ ದೇವರಾಗಿದ್ದಾರೆ. ಅದ ಕಾರಣ ದೇವರು ಒಂದೇ ಒಂದು ನಿರೀಕ್ಷಿಸ್ತಾರೆ, ಅವ್ರಿಟ್ಟಂತ ಪ್ರೀತಿ ನಮ್ಮಲ್ಲೂ ಸಹ ಅದು ನೆಲೆಯಾಗಿ ನಿಲ್ಲಬೇಕೆಂಬುದಾಗಿ. ಅವ್ರು ಯಾವ ಪ್ರಕಾರ ನಮ್ಮನ್ನು ಪ್ರೀತಿಸಿದ್ರೋ ಅದೇ ಪ್ರಕಾರ ನಾವು ಅವ್ರನ್ನ ಪ್ರೀತಿಸ್ಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಒಂದು ವೇಳೆ ದೇವರು ನೀನು ಇಷ್ಟು ಪ್ರೀತಿ ಮಾಡಿ ನೀನು ಸಾಯ್ಬೇಕೆಂಬುದಾಗಿ ಹೊರಟಂತ ಸಮಯದಲ್ಲಿ ನಿನ್ನ ಕರೆದುಕೊಂಡು ಬಂದು ದೇವರು ಏನ್ ಮಾಡಿದ್ರು, ರಕ್ಷಣೆ ಮಾಡಿದ್ರು. ಅದು ಒಂದು ಸಮಯವನ್ನು ನೀನು ಮರೆತು ಹೋಗಿದ್ರೆ ಈ ಸಮಯದಲ್ಲಿ ನೀನು ನೆನೆಸಿಕೋ. ಯಾಕಂದ್ರೆ ಆ ದಿನದಲ್ಲಿ ಸಾವನ್ನು ದೇವ್ರು ಕೊಡ್ಲಿಲ್ಲ, ನಿನ್ನ ರಕ್ಷಣೆಗೆ ಕರೆದುಕೊಂಡು ಬಂದ್ರು. ಯಾಕೆ ಕರೆದುಕೊಂಡು ಬಂದ್ರು? ನಿನ್ನ ಮೇಲೆ ಪ್ರೀತಿ ಇರುವುದರಿಂದಲೇ. ಯಾಕಂದ್ರೆ ಆತನ ಪ್ರೀತಿ ನಿನ್ನನ್ನು ಮರಣದಿಂದ ತಪ್ಪಿಸಿತು. ಒಂದು ವೇಳೆ ನೀನು ಮರಣವನ್ನು ಅನುಭವಿಸುವುದಾದ್ರೆ ಈ ದಿನದಲ್ಲಿ ಎಲ್ಲಿರ್ತಿದೆ ಎಂಬುದಾಗಿ ಆಲೋಚಿಸಿ ನೋಡು. ನಿನ್ನ ಪಾತಾಳದಲ್ಲಿ ಇರುವಂತವನಾಗ್ತಿದ್ದಿ. ಆದ್ರೆ ದೇವರು ಏನ್ ಮಾಡಿದ್ರು, ನಿನ್ನ ಮರಣದಿಂದ ತಪ್ಪಿಸಿ ನಿನ್ನ ಒಂದು ಜೀವಕ್ಕೆ ಕರೆದುಕೊಂಡು ಬಂದ್ರು, ಅವ್ರ ಪ್ರೀತಿಗೆ ಕರೆದುಕೊಂಡು ಬಂದ್ರು, ಅವ್ರ ರಕ್ಷಣೆಗೆ ಕರೆದುಕೊಂಡು ಬಂದ್ರು. ಇದೇ ಆತನ ಪ್ರೀತಿ. ಯಾಕಂದ್ರೆ ಒಬ್ಬರು ಕೂಡ ನಾಶವಾಗಬಾರ್ದು, ಒಬ್ಬರು ಕೂಡ ಶರೀರದಲ್ಲಿ ಮರಣವನ್ನು ಅನುಭವಿಸಿ ಆತ್ಮದಲ್ಲೂ ಸಹ ನರಕದಲ್ಲಿ ಹೋಗಬಾರ್ದು ಎಂಬುದಾಗಿ ಅವ್ರ ನಿರೀಕ್ಷೆಯನ್ನು ಇಟ್ಟವರಾಗಿ, ಅವ್ರ ಪ್ರೀತಿಯನ್ನು ಇಟ್ಟವರಾಗಿ ನಾವು ಏನ್ ಮಾಡಿದ್ರೆ ಕಾಪಾಡಿ ಕರ್ತಂದ ದೇವರಾಗಿದ್ದಾರೆ. ಇದರಲ್ಲೇ ಅವರ ಪ್ರೀತಿಯನ್ನು ನಮಗೆ ಪ್ರಕಟಪಡಿಸಿದ್ರು. ಆತನ ಒಂದು ರಕ್ತದಲ್ಲೇ ಸಹ ನಮಗೆ ಪ್ರೀತಿಯನ್ನು ದೇವರು ತೋರಿಸುವವರಾಗಿದ್ದಾರೆ. ತನ್ನ ಒಬ್ಬನೇ ಮಗನನ್ನು, ತನ್ನ ಏಕೈಕ ಪುತ್ರನನ್ನು ಕೊಟ್ಟು ಆತನ ರಕ್ತವನ್ನು ನಮ್ಮ ಒಂದು ಪಾಪಗಳ ನಿಮಿತ್ತವಾಗಿ, ನಾವು ಎಷ್ಟು ಪಾಪಗಳನ್ನು ಮಾಡ್ತೀವಿ, ಪಾಪಗಳನ್ನು ಎಣಿಸೋದು ಸಾಧ್ಯ ಇಲ್ಲ. ನಾವು ಎಷ್ಟು ಬೈಗಳನ್ನು ಬೈತೀವ್ರಿ ನಮ್ಮ ಬಾಯಿಂದ, ಅದನ್ನು ಸಹ ನಮ್ಮ ಎಣಿಕೆಯಲ್ಲಿ ನಾವು ಎಣಿಸೋದಕ್ಕಾಗುತ್ತೆ. ಅಷ್ಟೊಂದು ದಿನಂಪ್ರತಿ ನಮ್ಮ ಮನಸ್ಸುಗಳಲ್ಲಾಗ್ಬೋದು, ನಮ್ಮ ಒಳಗಡೆ ಆಗ್ಬೋದು, ಅಥವಾ ನಾವು ಬಾಯಿ ಬಿಟ್ಟು ಅಂದಿರ್ಬೋದು. ಆದ್ರೆ ನಮ್ಗೆ ಯಾವುದಕ್ಕೂ ಎಣಿಸುವುದಕ್ಕಾಗುವುದಿಲ್ಲ. ಆದ್ರೆ ಅವೆಲ್ಲವೂ ಪಾಪಗಳಿಗಾಗಿ, ನೀನು ಮಾಡುವಂತ ಪ್ರತಿಯೊಂದೊಂದು ತಪ್ಪುಗಳಿಗಾಗಿ, ನೀವು ವ್ಯಭಿಚಾರ ಮಾಡ್ಬೋದು, ಕುಡಿಬಹುದು, ಅಥವಾ ಒಂದು ಗುಟ್ಕಾ ತಿನ್ಬೋದು, ಅನೇಕ ವಿಧವಾಗಿ ನೀನು ಪಾಪಗಳನ್ನು ಮಾಡ್ಬೋದು. ಆದ್ರೆ ಆ ಎಲ್ಲ ಪಾಪಗಳಿಗಾಗಿ ದೇವರು ಒಬ್ಬನೇ ಮಗನನ್ನು ಕೊಟ್ರಿ ಬಲಿ. ಆತನೇ ಯೇಸು ಕ್ರಿಸ್ತನ. ಆತನ ನಿಮಿತ್ತವಾಗಿ ನಮಗೆ ಬಿಡುಗಡೆ, ಶಾಂತಿ, ಸಮಾಧಾನ, ಆತನ ಪ್ರೀತಿಯಲ್ಲಿಯೇ ನಮಗೆ ಏನಾಗಿದೆ, ಒಂದು ನಿತ್ಯ ಜೀವ ದೊರಕುವಂಥದ್ದಾಗಿದೆ. ಈ ದಿನದಲ್ಲಿ ನೀವು ಅಂತ ಕಾರ್ಯವನ್ನು ಮಾಡುವುದಾದ್ರೂ ಸಹ, ಅಥವಾ ನಿಮ್ಮಲ್ಲೇ ನಿಮ್ಮ ಮನೆಗಳಲ್ಲಿ ಅಂತ ಕ್ರಿಯೆಗಳನ್ನು ನಡೆಸುವವರು ಇದ್ರೆ, ನಿಮ್ಮ ದೇವರ ವಾಕ್ಯವನ್ನು ಅವರಿಗೆ ಹೇಳ್ರಿ. ಯಾಕಂದ್ರೆ ದೇವರು ನಮ್ಮನ್ನು ಪ್ರೀತಿಸಿ ರಕ್ಷಿಸಿದಾದ್ರೆ, ನೀವು ದಿನಪ್ರತಿ ಅಂತ ಕೆಟ್ಟ ಕ್ರಿಯೆಗಳಲ್ಲಿ ಇರುವುದಾದ್ರೆ ಒಂದು ದಿನ ಯಾವುದೋ ಕಾಯಿಲೆಯಲ್ಲಿ ನೀವು ಬಿದ್ದು ಹೊರಳಾಡುವಂತವರಾಗಿದೆ. ಆ ಕಾಯಿಲೆಯಿಂದ ತಪ್ಪಿಸುವುದಕ್ಕಾಗಿ, ಆ ಕ್ರಿಯೆಯಿಂದ ತಪ್ಪಿಸುವುದಕ್ಕಾಗಿ ಯೇಸು ಆತನ ಪರಿಶುದ್ಧ ರಕ್ತವನ್ನು ನಮಗಾಗಿ ನಿಮಗಾಗಿ ಸುರಿಸಿ ಆತನ ಒಂದು ಜೀವಕ್ಕೆ ನಮ್ಮನ್ನು ಪಾತ್ರರಾಗುವಂತೆ ತನ್ನ ಪ್ರೀತಿ ಮೂಲಕವಾಗಿ ನಮ್ಮನ್ನು ರಕ್ಷಿಸಿರುವಂತ ದೇವರಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಲ್ಲಿ 1 ಕೊರಿಂಥ್ಯ 13:4-7 ನೋಡ್ತಾ ಇದ್ದೇವೆ. ನಾವು ಪ್ರೀತಿಯು ಅದು ಬಹು ತಾಳ್ಮೆ ಉಳ್ಳದೆಂಬುದಾಗಿ ನೋಡ್ತಾ ಇದ್ದೇವೆ. ದೇವರು ಯೇಸುವನ್ನು ನೋಡ್ತಾ ಇದ್ದೇವೆ. ನಾವು ಯಾರ ಒಂದು ಬೋಧನೆಯಲ್ಲಿ, ಯಾರ ಒಂದು ಮಾರ್ಗದಲ್ಲಿ ಈ ದಿನಗಳಲ್ಲಿ ನಡೆಯಬೇಕಾಗಿದೆ ಎಂಬುದಾಗಿ ನಾವು ಆಲೋಚಿಸಿ ನೋಡಿಕೊಳ್ಳುವುದಾದ್ರೆ, ನಾವು ಯೇಸು ಕ್ರಿಸ್ತನ ಮಾರ್ಗದಲ್ಲಿ, ಯೇಸು ಕ್ರಿಸ್ತನ ಬೋಧನೆಯಲ್ಲಿ ನಾವು ನಡೆಯುವುದು ಬಹಳ ಅವಶ್ಯವಾಗಿದೆ. ದೇವರು ಏನ್ ಮಾಡಿದ್ರಿ, ಅವರು ಬಹು ತಾಳ್ಮೆ ಉಳ್ಳವರಾಗಿಯೂ, ಪ್ರೀತಿ, ದಯೆ ಮತ್ತೆ ಹೊಟ್ಟೆ ಕಿಚ್ಚು ಪಡೆದವರಾಗಿಯೂ, ಹೊಗಳಿಕೊಳ್ಳುವುದವರಾಗಿಯೂ, ಉಪ್ಪಿಕೊಳ್ಳುವುದವರಾಗಿಯೂ, ಮತ್ತೆ ಮರ್ಯಾದೆಗೆಟ್ಟು ನಡೆಯುವವರಲ್ಲಿ ಸಹ ಕರ್ತನ ಏನ್ ಮಾಡಿದ್ರಿ, ಎಲ್ಲವನ್ನು ತಪ್ಪಿಸಿರುವಂತ ದೇವರಾಗಿದ್ದಾರೆ. ನಾವು ನೋಡ್ತಾ ಇದ್ರೆ, ನಾವು ಮಾಡಿದಂತ ಒಂದೊಂದು ಪಾಪಗಳಿಗಾಗಿ ದೇವರು ತಾಳ್ಮೆಯನ್ನು ಕಳೆದುಕೊಂಡು ನಮ್ಮೆಲ್ಲರ ನಾಶ
ಆಶೆ ಮಾಡ್ಬೋದಾಗಿತ್ತು. ಆದ್ರೆ ದೇವರು ಏನ್ ಮಾಡೋದು, ತಾಳ್ಮೆ ಉಳ್ಳವರಾಗಿ ಸಹ ನಾವು ಜೀವಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಎಷ್ಟೆಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ಇದು ಯಾವುದು ನನಗಾಗಿ ಅಲ್ಲ, ನನ್ನ ಮಹಿಮೆಗಾಗಿ ಅಲ್ಲ, ಇದು ದೇವರ ನಾಮದ ಮಹಿಮೆಗಾಗಿ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ ಕಾರಣ ಎಲ್ಲಿಯೂ ಸಹ ದೇವರು ಒಪ್ಪಿಕೊಳ್ಳುವುದನ್ನು ನೋಡಲಿಲ್ಲ, ಹೊಟ್ಟೆ ಕಿಚ್ಚನ್ನು ಪಡುವುದನ್ನು ನೋಡಲಿಲ್ಲ, ಹೊಗಳಿಕೊಳ್ಳುವುದನ್ನು ಸಹ ನೋಡಲಿಲ್ಲ. ತನ್ನ ಪ್ರಯೋಜನಕ್ಕಾಗಿ ಅವರು ಚಿಂತಿಸಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಕರ್ತನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡುತ್ತಾ ಇದೆ. ಅವರು ಸಿಟ್ಟುಗೊಳ್ಳದವರಾಗಿಯೂ ಸಹ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದವರಾಗಿಯೂ ಅವರು ಬಾಳಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅನೇಕರು ದೇವರಿಗೆ ವಿರುದ್ಧವಾಗಿಯೂ ಸಹ ಅವರನ್ನು ಶಿಲುಬೆಯಲ್ಲಿ ಹಾಕಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಆ ಒಂದು ಸಮಯದಲ್ಲೂ ಸಹ ದೇವರು ಏನ್ ಮಾಡಲಿಲ್ರಿ, ಅವ್ರು ಕೋಪಗೊಳ್ಳಿಲ್ಲ, ಸಿಟ್ಟುಗೊಳ್ಳಿಲ್ಲ. ಯಾಕಂದ್ರೆ ಇದು ಕರ್ತನ ಚಿತ್ತ, ಇದು ನೆರವೇರಬೇಕೆಂಬುದಾಗಿ. ಯಾವುದಕ್ಕಾಗಿ ಅವ್ರ ಆ ಮಾತುಗಳನ್ನ ಆಡಿದ್ರೆ ಅಂದ್ರೆ, ದೇವರು ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟು ಅವರನ್ನು ಕಳಿಸಿಕೊಟ್ರಲ್ಲ, ಅದೇ ಒಂದು ಮಾರ್ಗದಲ್ಲಿ ಯೇಸು ಅದೇ ಒಂದು ಪ್ರೀತಿಯನ್ನು ಸಾಧಿಸುವುದರಲ್ಲಿ ಯೇಸು ಅಲ್ಲಿ ನಿರತರಾಗಿರುವುದನ್ನು, ತಮ್ಮ ಒಂದು ಕಾರ್ಯವನ್ನು ಸಿದ್ಧಿಗೆ ತರುವುದನ್ನು ಸಹ ನಾವು ನೋಡುತ್ತಾ ಇದ್ದೇವೆ. ಆದ ಕಾರಣ ನಾವು ಸಹ ಈ ಪ್ರೀತಿ ಉಳ್ಳವರಾಗಿರ್ಬೇಕ್ರಿ. ನಾವು ಸಹ ನಾವು ತಾಳ್ಮೆ ಉಳ್ಳವರಾಗಬೇಕು. ಯಾಕಂದ್ರೆ ನಾವು ನೋಡುತ್ತಾ ಇದ್ದೇವೆ, ಈ ದಿನಗಳಲ್ಲಿ ಅಂತ್ಯ ದಿನಗಳನ್ನು ಸಹ ನಾವು ನೋಡುತ್ತಾ ಇದ್ದೇವೆ. ಲೋಕದಲ್ಲಿ ಏನೇನೋ ಹೊಸ ಹೊಸ ರೋಗಗಳು ಉಂಟಾಗುವುದನ್ನು, ಭೂಕಂಪಗಳಾಗುವುದನ್ನು ಸಹ ನೋಡ್ತಾ ಇದ್ದೇವೆ. ಇದು ಯಾವುದಕ್ಕಾಗಿ ಸಂಭವಿಸ್ತಾ ಇದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಇದು ಲೋಕದ ಅಂತ್ಯಕ್ಕಾಗಿ ಇದು ಉಂಟಾಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದ ಕಾರಣ ಪ್ರೀತಿ ಇಲ್ಲದಿದ್ರೆ ನಮ್ಗೆ ಏನು ಮಾಡೋದಕ್ಕಾಗುದಿಲ್ರಿ. ನಾವು ಮನುಷ್ಯರಾಗಿರೋದು ಅನ್ಬೋದು, ಏನು ಯೇಸು ಆತನಿಗೆ ದೇವರು ಅಂತ ಪ್ರೀತಿ, ತಂದೆಯಾದ ದೇವರು ಅಂತ ಪ್ರೀತಿಯನ್ನು ಕೊಟ್ಟರು, ನಾವೇನು ಮನುಷ್ಯರು ನಮ್ಮಲ್ಲಿ ಅಂತ ಪ್ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವುದಾದ್ರೆ, ದೇವರು ಆತನ ಮಗನನ್ನು ಒಬ್ಬ ಮನುಷ್ಯನ ರೂಪದಲ್ಲಿ ಕಳಿಸಿಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನ ಅವತಾರದಲ್ಲಿ ಕಳಿಸಿಕೊಟ್ಟಿರುವುದನ್ನು ನೋಡ್ತಾ ಇದ್ದೇವೆ. ಆತನ ಮನುಷ್ಯನಾಗಿ ಜೀವಿಸಿ ಆತನ ಏನ್ ಮಾಡಿದ, ನಾವು ಸಹ ಏನ್ರಿ, ನಾವು ಮನುಷ್ಯರ ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ. ಆದ್ರೆ ಯೇಸು ಕೂಡ ಶರೀರದಲ್ಲಿ ಜೀವಿಸಿದ್ರು, ಅದೇ ರೀತಿಯಾಗಿ ಜೀವಿಸುವಂತೆ ನಮಗೂ ಮಾರ್ಗವನ್ನು ತೆರೆದುಕೊಟ್ರು. ಯಾಕಂದ್ರೆ ನಾವು ಆಗೋದಿಲ್ಲ ನಮ್ಮಲ್ಲಿ ಅಂತ ಹೇಳಬಾರ್ದಲ್ಲ. ಅದಕ್ಕಾಗಿ ತಂದೆಯಾದ ದೇವರು ಏನ್ ಮಾಡ್ತಾನೆ, ಮಗನನ್ನು ನರಾವತಾರದಲ್ಲಿ ಈ ಭೂಮಿಗೆ ಕಳಿಸಿ ಪ್ರತಿಯೊಂದು ಕಾರ್ಯಗಳನ್ನು ಮಾಡುವುದಕ್ಕೆ ಅವ್ರು ಏನ್ ಮಾಡಿದಿರಿ, ಸಹಾಯವನ್ನು ಮಾಡಿದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಯೇಸುವಿಗೆ ಸಹಾಯ ಮಾಡಿದಂತ ದೇವರು ಈ ದಿನದಲ್ಲೂ ಕೂಡ ನಮಗೂ ಕೂಡ ಅವರು ಸಹಾಯ ಮಾಡುವುದಕ್ಕೆ ಸದಾಕಾಲ ಸಿದ್ಧರಾಗಿರ್ತಾರೆ. ಒಂದೇ ಒಂದು ಬೇಕ್ರಿ, ನಾವು ತ್ಯಾಗ ಮಾಡುವವರಾಗಿರ್ಬೇಕು. ನಾವು ನೋಡ್ತಾ ಇದ್ದೇವೆ, ತ್ಯಾಗ ಮಾಡಿದ ಹೊರತು ನಾವು ಪರಿಶುದ್ಧರಾಗಲು ಸಾಧ್ಯವಿಲ್ಲ ಎಂಬುದಾಗಿ. ನಾವು ಪರಿಶುದ್ಧತೆ ಬೇಕು, ಪ್ರೀತಿ ಬೇಕು, ತಾಳ್ಮೆ ಬೇಕು, ನಾವು ದೇವರ ಹಾಗೆ ಜೀವಿಸಬೇಕು ಅಂತ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಅಂತ ಭಾವನೆಗಳು ಬರುವುದಾದ್ರೆ, ಈ ಕ್ಷಣದಲ್ಲೇ ನೀವು ಏನ್ ಮಾಡ್ರಿ ಅಂದ್ರೆ, ನೀವು ನಿಮ್ಮ ಮಾಡುವಂತ ಎಲ್ಲ ಪಾಪಗಳನ್ನು ತ್ಯಜಿಸಿ ಬಿಡ್ರಿ. ಯಾಕಂದ್ರೆ ದೇವರು ಬರುವಂತ ಕಾಲ ಅದು ಬಹು ಸಮೀಪವಾಗಿದೆ. ಹಲ್ಲೆಲೂಯಾ. ದೇವರು ಬರುವಂತ ಕಾಲ ಅದು ಸಮೀಪವಾಗಿದೆ ರೀ. ನಾವು ವಾಕ್ಯ ಹೇಳ್ತಾ ಇದೆ ಅಂದ್ರೆ, ನೀನು ಅಲ್ಲೇ 1 ಕೊರಿಂಥ 13ನೇ ಅಧ್ಯಾಯ ಅದರಲ್ಲಿ 1ರಿಂದ 3 ವಚನಗಳನ್ನು ಓದಿಕೊಳ್ಳೋಣ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗನಗನಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ಹಲ್ಲೆಲೂಯಾ. ನಾವು ನೋಡುತ್ತಾ ಇದ್ದೇವೆ, ಇಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕರು ಆತ್ಮಿಕ ವರಗಳನ್ನು ಹೊಂದಿಕೊಂಡಿರ್ತಾರೆ, ಅನೇಕ ವಿಧದಲ್ಲಿ ಸೇವೆ ಮಾಡ್ತಿರ್ತಾರೆ. ಅವರು ಹೇಳಿದಂತ ಒಂದು ಮಾತಿನಿಂದ ಏನು ಬೇಕಾದ್ರೂ ಸಂಭವಿಸ್ತಾ ಇರ್ತಾರೆ. ಯಾವುದ್ರ ಮೂಲಕವಾಗಿ? ನಂಬಿಕೆಯಿಂದ. ದೇವ್ರು ಹೇಳ್ತಾ ಇದ್ದಾರೆ, ನೀನು ನಂಬಿದ್ರೆ ನನ್ನ ಮಹಿಮೆಯನ್ನು ಕಾಣ್ತಿ, ನೀನು ನಂಬಿಕೆಯಿಂದಲೇ ಏನಾದ್ರೂ ಹೇಳುವುದಾದ್ರೆ ಅದು ನಡೆಸ್ತದೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಹೇಳಿದಂತ ದೇವ್ರು ಮುಂದೆ ಹೇಳ್ತಾ ಇದ್ದಾರೆ ಏನಂದ್ರೆ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಇದನ್ನ ಮಾಡಿ ಕೂಡ ವ್ಯರ್ಥ ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದೇವೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಪ್ರಯೋಜನ ಬೇಕು. ನಾವೆಷ್ಟೋ ದೇವರಲ್ಲಿ ನಾವೆಷ್ಟೋ ಬಲವಾಗಿ ಇದ್ದಿರ್ಬೋದು, ಆದ್ರೆ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದ್ದೇನೆ ಅಂದ್ರೆ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿ ಮಾಡೆಂಬುದಾಗಿ. ಆ ಪ್ರೀತಿ ನಿನ್ನಲ್ಲಿ ಇಲ್ಲ ಅಂದ್ರೆ, ಆ ಪ್ರೀತಿ ಅಂತ ನೀನು ನಡೀತಾ ಇಲ್ಲ ಅಂದ್ರೆ ನಿನ್ನ ಜೀವನ ವ್ಯರ್ಥ. ನೀನೆಷ್ಟೋ ಕ್ರಿಸ್ತನ ನಾಮದಲ್ಲಿ ಅನ್ನದಾನಗಳನ್ನು ಮಾಡ್ಬೋದು, ನೀನು ಯೇಸುವಿನ ನಾಮದಲ್ಲಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ಬೋದು, ಆದ್ರೆ ನಿನ್ನಲ್ಲಿ ಒಂದು ಪ್ರೀತಿ ಇಲ್ಲ ಅಂತ ಇರುವುದಾದ್ರೆ ಅದು ವ್ಯರ್ಥವಾದಂತ ಜೀವಿತ. ನಾವು ನೋಡ್ತಾ ಇದ್ವಿ 1 ಯೋಹಾನದಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಹೇಳ್ತಾ ಇದೆ ಏನಂದ್ರೆ, ನಿನ್ನ ಸಹೋದರನ ನೀನು ಪ್ರೀತಿ ಮಾಡಲಿಲ್ಲ, ನಿನ್ನ ಕಣ್ಣಿಗೆ ಕಾಣುವಂತ ಸಹೋದರನ ನೀನು ಪ್ರೀತಿ ಮಾಡಲಿಲ್ಲ ಅಂದ್ರೆ ನನ್ನನ್ನು
ಹೇಗೆ ನೀನು ಪ್ರೀತಿ ಮಾಡುತ್ತಿ ಎಂಬುದಾಗಿ. ಯಾಕಂದರೆ ದೇವರು ನಮ್ಮ ಮಧ್ಯದಲ್ಲಿ ಮನುಷ್ಯರನ್ನು ಕೊಟ್ಟಿದ್ದಾರೆ, ಅವರನ್ನ ಪ್ರೀತಿಯಿಂದ ನೋಡಬೇಕು. ಇದೇ ದೇವರು ಬಯಸ್ತಾ ಇದ್ದಾರೆ. ಅವರನ್ನು ಸಹ ನಾವು ಜನರನ್ನು ಸಹ ಪ್ರೀತಿಸಬೇಕು, ದೇವರನ್ನು ಸಹ ಪ್ರೀತಿಸಬೇಕು. ನಾವು ನಮ್ಮ ಸಹೋದರರನ್ನು, ನಮ್ಮ ನೆರೆಹೊರೆಯವರನ್ನು ನಾವು ಪ್ರೀತಿಸುವುದಾದ್ರೆ ನಾವು ಪರಲೋಕದಲ್ಲಿರುವಂತಹ ತಂದೆಯನ್ನು ಪ್ರೀತಿಸಿದ ಹಾಗಾಯಿತೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ ಅಂದರೆ, ನನ್ನನ್ನು ನಿಮ್ಮ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಶಕ್ತಿಯಿಂದಲೂ ನೀವು ಪ್ರೀತಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಸಹ ನೋಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜನರನ್ನು ಪ್ರೀತಿಸು, ನನ್ನನ್ನು ಪ್ರೀತಿಸು. ನೀನು ಪ್ರೀತಿಸುವುದಾದ್ರೆ ಅಲ್ಲಿ ವಿಮೋಚನ ಕಾಂಡ 20ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾ ಇದೆ, ನೀನು ಪ್ರೀತಿಸುವುದಾದ್ರೆ 1000 ತಲೆಮಾರುಗಳವರೆಗೂ ನಾನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ. ಜನಗಳೇ, ಈ ದಿನದಲ್ಲಿ ಸಹ ನೀವು ಏನು ಮಾಡ್ರಿ, ಕರ್ತನಲ್ಲಿ ಇರುವವರಾಗಿ ಕೂಡ ನಾನು ಹೇಳ್ತಾ ಇದ್ದೇನೆ ಒಂದು ಮಾತುಗಳನ್ನು. ನೀವು ಪ್ರೀತಿಯನ್ನು ಎಲ್ಲೆಲ್ಲಿ ತೊರೆದು ಬಿಟ್ಟಿದ್ದೀರೋ, ಯಾವ್ಯಾವ ಸಂದರ್ಭದಲ್ಲಿ ಕರ್ತನ ಪ್ರೀತಿಯನ್ನು ಕಳೆದುಕೊಂಡಿದ್ದೀರೋ ಅಲ್ಲೆಲ್ಲ ಕಡೆಗಳಲ್ಲಿ ನೀವು ಪ್ರೀತಿಯನ್ನು ಮತ್ತೆ ಪುನಃ ಪಡೆದುಕೊಳ್ಳ್ರಿ. ಯಾಕಂದ್ರೆ ನಾವು ಎಷ್ಟೋ ಕಾರ್ಯಗಳನ್ನು ಮಾಡಿ ವ್ಯರ್ಥ, ನಾವು ಏನೋ ಒಂದು ಉಪಕಾರಗಳನ್ನು ಮಾಡ್ಬೋದು, ಇವು ಎಲ್ಲ ವ್ಯರ್ಥ. ಯಾಕಂದ್ರೆ ನಮ್ಮಲ್ಲಿ ಪ್ರೀತಿ ಬೇಕ್ರಿ. ಪ್ರೀತಿಯಲ್ಲಿ ಅನೇಕ ಕಾರ್ಯಗಳು ಅಡಕವಾಗಿ. ನೀವು ದಾನ ಮಾಡೋದಾದ್ರೆ ಅದು ಪ್ರೀತಿಯಲ್ಲಿ ಮಾಡು. ಅದೇ ಒಂದು ಪ್ರೀತಿಯಲ್ಲಿ ಮಾಡುವಂತ ದಾನ ನಿನ್ನನ್ನು ಏನ್ ಮಾಡುತ್ತದೆ, ಒಂದು ಉನ್ನತಕ್ಕೆ ಏರಿಸುವಂತದ್ದಾಗಿದೆ. ನಿನ್ನ ನೆರೆಯವರನ್ನು ಪ್ರೀತಿಸು, ನಿನ್ನ ತಂದೆ ತಾಯಿಯನ್ನು ಪ್ರೀತಿಸು, ನಿನ್ನ ಅಕ್ಕ ತಂಗಿಯರನ್ನು, ಅಣ್ಣ ತಮ್ಮಂದಿರನ್ನು ಪ್ರೀತಿಸಿ. ಯಾಕಂದ್ರೆ ನಿನ್ನ ಮನೆಯಲ್ಲಿ ಇಲ್ಲದಂತ ಪ್ರೀತಿ ನಿನ್ನ ಮನೆಯಲ್ಲೇ ಇಲ್ಲ ಅಂದ್ರೆ ನೀನು ಎಂದಿಗೂ ಉನ್ನತಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ನೀನು ಇನ್ನೊಬ್ಬರಿಗೆ ಮಾಡುವಂತ ಕಾರ್ಯ ಅದು ವ್ಯರ್ಥವಾಗುತ್ತದೆ. ನಿನ್ನ ಮನೆಯಲ್ಲಿ ಪ್ರೀತಿಯಲ್ಲಿ ಹುಟ್ಟಬೇಕಂದ್ರೆ ನಿನ್ನ ಮನೆಯಲ್ಲಿ ಹುಟ್ಟಬೇಕು, ನಿನ್ನ ಜನರಲ್ಲಿ ಹುಟ್ಟಬೇಕು, ನಿನ್ನ ಅಕ್ಕಪಕ್ಕದ ಜನರಲ್ಲಿ ಹುಟ್ಟಬೇಕು. ನಿನ್ನ ಅನೇಕರಿಗೆ ಈ ರೀತಿಯಂತ ಪ್ರೀತಿಯನ್ನು ನೀನು ತೋರಿಸುವುದಾದ್ರೆ ಮೇಲಿರುವಂತ ದೇವರು ನಿನ್ನ ಮೇಲೂ ಸಹ ಪ್ರೀತಿಯನ್ನು ತೋರಿಸಿ ನಿನ್ನ ಮುಂದಕ್ಕೆ ನಡೆಸುವಂತ ದೇವರಾಗಿದ್ದಾರೆ. ನಮಗೆ ಬೇಕಾದಂಥದ್ದೇ ಏನಂದ್ರೆ ಪ್ರೀತಿಯೇ. ಅಲ್ಲಿ ಮುಂದೆ ನೋಡ್ತಾ ಇದ್ದೇವೆ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅಲ್ಲಿ ಕೊನೆಯದಾಗಿ 13ನೇ ವಚನ ಹೇಳ್ತಾ ಇದೆ ಏನಂದ್ರೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಸತ್ಯ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ನಂಬಿಕೆ, ನಾವು ಏನ್ ಮಾಡ್ತೀವಿ, ಕರ್ತನ ಬರೋಣವನ್ನು ನಿರೀಕ್ಷಿಸುವವರಾಗಿದ್ದೇವೆ. ಮತ್ತು ನಂಬಿಕೆಯಿಂದಲೇ ಈ ದಿನಗಳಲ್ಲಿ ನಾವು ಬಾಳುತ್ತಾ ಇದ್ದೇವೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಇವೆಲ್ಲವುಗಳಲ್ಲಿ ಪ್ರೀತಿಯೇ ಶ್ರೇಷ್ಠವಾದದೆಂಬುದಾಗಿ. ಆದ ಕಾರಣ ನೀವು ಕರ್ತನನ್ನು ಪ್ರೀತಿಸಿ, ನಿಮ್ಮ ಮನೆಯವರನ್ನು ಪ್ರೀತಿಸಿ, ನಿಮ್ಮ ಅಕ್ಕಪಕ್ಕದ ಜನರನ್ನು ಪ್ರೀತಿಸ್ರಿ. ಈ ಪ್ರೀತಿಯಿಂದಲೇ ನಾವು ಒಂದು ದಿನ ಆ ಮಹಿಮೆಯಲ್ಲಿ ಇರುವಂತ ಆ ಕರ್ತನ ಮುಖವನ್ನು ನೋಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಆತನ ಪ್ರೀತಿಯಲ್ಲೇ ನಮ್ಮನ್ನು ರಕ್ಷಿಸಿದ. ಆತನು ಎಂದಿಗೂ ಕೋಪಗೊಳ್ಳಿಲ್ಲ, ಆತನು ಎಂದಿಗೂ ಉಬ್ಬಿಕೊಳ್ಳಿಲ್ಲ, ಆತನು ಎಂದಿಗೂ ಯಾರನ್ನು ಆತನು ವಿರೋಧಿಸಲಿಲ್ಲ. ಆತನು ಹೇಗಿದ್ದನೋ ಹಾಗೆ ನಾವು ಇರುವುದಾದ್ರೆ ಒಂದು ದಿನ ಆತನು ಬರುವಂತ ದಿನದಲ್ಲಿ ನಾವು ಮಾರ್ಪಾಡು ಹೊಂದಿ ಆತನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವೇಳೆ ನೀನು ಎಲ್ಲ ಕಾರ್ಯಗಳನ್ನು ಮಾಡಿ ನಿನ್ನೆಲ್ಲ ಪ್ರೀತಿ ಇಲ್ಲ ಅಂದ್ರೆ ನಾವು ನನಗೆ ಅನಿಸಿದ ಹಾಗೆ ದೇವರ ಆತ್ಮನಿಗೆ ಹೇಳುವಂತ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನಲ್ಲಿ ಕೂಡ ನಾನು ಎಲ್ಲ ಕಾರ್ಯಗಳನ್ನು ಮಾಡಿ ಕೂಡ ನಾನು ಒಂದು ದಿನ ಯೇಸುವಿನ ಬಳಿಗೆ ಹೋಗುತ್ತೇನೆ. ಯೇಸು ಬಂದಾಗ ನಾನು ಮಾರ್ಪಡುತ್ತೇನೆ, ಆತನಿಗೆ ಎದುರುಗೊಳ್ಳುತ್ತೇನೆ ಎಂಬುದಾಗಿ ನಂಬಿಕೆ ಇಟ್ಟುಕೊಂಡು ಬಾಳುವಂತ ನಾನು ಕೂಡ ಒಂದು ದಿನದಲ್ಲಿ ನಾನು ಪ್ರೀತಿಯನ್ನು ಬಿಟ್ಟು ಬಿಡುವುದಾದ್ರೆ, ನಾನು ಯಾರನ್ನೋ ಒಬ್ಬರಿಗೆ ನನ್ನ ಪ್ರೀತಿಯಿಂದ ನೋಡಿಕೊಳ್ಳದೆ ಇರುವುದಾದ್ರೆ ನಾನು ಇಲ್ಲೇ ಬಿಡಲ್ಪಡುವವಳಾಗಿದ್ದೇನೆ. ನಾನು ಆತನ ಮುಖವನ್ನು ನೋಡೋದಕ್ಕಾಗಿಲ್ಲ. ಯಾಕಂದ್ರೆ ಆ ಮುಖವು ಅದು ಏನಾಗಿದೆ ಅಂದ್ರೆ ಅದು ಪ್ರೀತಿಯಿಂದ ತುಂಬಿರುವಂತ ಮುಖವಾಗಿದೆ. ಅದು ಪ್ರೀತಿಯಿಂದ ಇರುವಂತ ದೇವರಾಗಿದೆ ಅನ್ರಿ. ಆತನ ನೋಡೋದಾದ್ರೆ ಪ್ರೀತಿ ಅವಶ್ಯ. ನಾವು ಏನೋ ಅನೇಕ ವಿಧವಾಗಿ ನಾವು ವಾಕ್ಯಗಳನ್ನು ಧ್ಯಾನಿಸ್ತೇವೆ. ಹಾಗಿರ್ಬೇಕು, ಹೀಗಿರ್ಬೇಕು, ಹಾಗೆ ಆರಾಧಿಸ್ಬೇಕು, ಹೀಗೆ ಆರಾಧಿಸ್ಬೇಕು ಎಂಬುದಾಗಿ ನೋಡುತ್ತಾರೆ. ನಿನ್ನಲ್ಲಿ ಪ್ರೀತಿ ಇಲ್ಲ, ನೀನು ಪ್ರೀತಿ ಇಲ್ಲದೆ ನೀನು ಆರಾಧಿಸುವುದಾದ್ರೆ ಅದು ವ್ಯರ್ಥವಾದದ್ರಿ. ಅದು ಯಾವುದಕ್ಕೂ ಉಪಯೋಗ ಬಾರದು. ಆದ ಕಾರಣ ಪ್ರೀತಿ ಉಳ್ಳವರಾಗಿ ಜೀವಿಸ್ರಿ. ಈ ಪ್ರೀತಿಯ ಒಂದು ದಿನ ನಿನ್ನ ಪರಿಶುದ್ಧನಾದಂತ ತಂದೆಯ ಬಳಿಯಲ್ಲಿ ನಿಲ್ಲಿಸುವಂತದ್ದಾಗಿದೆ. ಈ ಪ್ರೀತಿಯನ್ನು ನೀವು ಹೊಂದಿಕೊಳ್ಳಿ, ಕರ್ತನ ಪ್ರೀತಿಯನ್ನು ಹೊಂದಿಕೊಳ್ಳ್ರಿ. ಅನೇಕ ಜನರು ಪ್ರೀತಿಸುವವರಾಗಿರಿ. ನಿಮ್ಮ ಪ್ರೀತಿಯಲ್ಲೇ ದಾನ ಧರ್ಮಗಳನ್ನು ಮಾಡ್ರಿ. ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿರಿ, ಅವರನ್ನು ಪ್ರೀತಿಸಿರಿ. ನಿಮ್ಮಲ್ಲಿ ಬರುವಂತ ಪ್ರತಿಯೊಂದು ಜನರನ್ನು ಸಹ ನೀವು ದೂಷಿಸ್ಲಿಕ್ಕೆ ಹೋಗ್ಬೇಡ್ರಿ. ಪ್ರೀತಿಯನ್ನು ಮಾಡುವವರಾಗಿರಿ. ಈ ಪ್ರೀತಿಯಲ್ಲೇ ಆತನ ಮಹಿಮೆಯನ್ನು, ಆತನಿಗೆ ಎಲ್ಲ ಕಾರ್ಯಗಳನ್ನು ಪ್ರಕಟಿಸಿದ ಆತನಾಗಿದ್ದಾನೆ. ಈ ಪ್ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಂತ ದೇವರಾಗಿದ್ದಾನೆ. ಆದ ಕಾರಣ ನಮ್ಮ ಜೀವಿತಗಳಲ್ಲಿ ಆತನ ಪ್ರೀತಿಯನ್ನು ಪ್ರಕಟ ಮಾಡಬೇಕು. ಇದಕ್ಕಾಗಿ ದೇವರು ನಿಮ್ಮನ್ನು ಆದುಕೊಂಡಿದ್ದಾನೆ. ಸುಮ್ಮನೆ ವ್ಯರ್ಥವಾಗಿ ನಾವು ಹಾಗೆ ದೇವರನ್ನು ನಂಬಿದೆವು ಎಂಬುದಾಗಿ ದೇವರು ನಮ್ಮನ್ನು ಆತನ ಬಳಿಗೆ ಕರೆದುಕೊಂಡು ಬಂದಿಲ್ಲ. ಆತನಿಗೆ ಹೇಳುವಂತ ಒಂದೇ ಒಂದು ಮಾತು, ನಿನ್ನ ಮೂಲಕವಾಗಿ ನನ್ನ ಪ್ರೀತಿಯನ್ನು ನಾವು ಎಲ್ಲರೂ ಪ್ರಕಟಪಡಿಸಬೇಕೆಂಬುದಾಗಿ. ಆದ ಕಾರಣ ನಾವೆಲ್ಲರೂ ಸಹ ಆತನ ಪ್ರೀತಿಯನ್ನು ಪ್ರಕಟಿಸುವವರಾಗಿ, ಎಲ್ಲರಿಗೂ ಸಹ ಆತನ ಪ್ರೀತಿಯ ಕುರಿತಾದ ಶುಭವರ್ತಮಾನವನ್ನು ಸಾರುವವರಾಗಿ ಇರೋಣ ಎಂಬುದಾಗಿ ನಾನು ಹೇಳ್ತಾನೆ. ದೇವತಾ
ಹೇಳ್ತಾನೆ ಈ ವಾಕ್ಯವನ್ನು ಆಶೀರ್ವಾದ. ಕಣ್ಣನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಾವು ಚೆನ್ನಾಗಿ ಹೇಳಿದೆ, ಪ್ರೀತಿ ಇಲ್ಲದ ನಮಗೆ ಏನಿಲ್ಲ. ನಾವು ಒಬ್ಬರು ಪ್ರೀತಿಯನ್ನು ತೋರಿಸುವವರಾಗಿ ನಾವು ತಾಳ್ಮೆಯಾಗಿ ಇರಬೇಕು, ನಾವು ಪರಿಶುದ್ಧರಾಗಿ ಇರಬೇಕೆಂದು ದೇವರು ಇವತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಅಪ್ಪ ಯೇಸುವೆ ಸ್ತೋತ್ರ ஆண்டவரே, இயேசுவே உமக்கு ஸ்தோத்திரம் அப்பா. அந்த நாளில கூட அந்த உபவாச நாளில அப்பா மீண்டுமாய் உம்முடைய சமூகத்துக்கு நாங்கள் ஒருமனமாய் கூடி உம்முடைய வசனத்தை தியானிக்க எங்களுக்கு கொடுத்த அந்த பாக்கியத்துக்காய் உமக்கு ஸ்தோத்திரம் ஆண்டவரே. இயேசுவே உமக்கு ஸ்தோத்திரம் ஆண்டவரே. நீர் எங்களில் பார்க்கிற அந்த பிரீத்தியை நாங்கள் ஒவ்வொருவருக்கொருவர் காட்டுவதற்கும் அப்பா, அந்த தாழ்மையை நாங்கள் காட்டுவதற்கு அப்பா இயேசுவே எங்களுடைய பரிசுத்தத்தை நாங்கள் பொறுவதற்கு அப்பா, நாங்கள் பரிசுத்தராய் இருக்க எங்களுக்கு நீ உதவி செய்வதற்காக ஸ்தோத்திரம் ஆண்டவரே. இதை பார்த்து கொண்டிருக்கிற ஒவ்வொரு பிள்ளைகளையும் அப்பா இயேசுவே உம்முடைய நம்பிக்கையில் அப்பா இயேசுவே அந்த பிள்ளைகள் அப்பா அந்த நாட்களிலே அப்பா கேட்ட அந்த வசனத்தின்படி அவர்கள் வாழ்க்கையை அவர்கள் ஒப்பு கொடுக்க ஆண்டவரே. இயேசுவே ஒருவருக்கு ஒருவர் அன்பை கொடுக்க ஆண்டவரே. அப்பா தாழ்மையா இருக்க ஆண்டவரே. அப்பா பரிசுத்தமா இருக்க அப்பா ஒவ்வொரு பிள்ளைகளும் அப்பா தன்னை தானே ஒப்பு கொடுத்தவர்களை நாட்களிலே ஜபிக்கிற ஒவ்வொரு பிள்ளைகளையும் கூட நம்முடைய கரத்துல தருகிற ஆண்டவரே. தேவ ஆவியானவர் நம்ம இந்த பிள்ளைகளை நடத்தும்படியாய் ஜபிக்கிற ஆண்டவரே. எல்லா விதத்திலும் பரிசுத்தராய் நடந்து கொள்ள ஆண்டவரே. இயேசுவே உம்முடைய அன்பை அநேக ஜனங்களுக்கு சொல்லுகிறவர்களாய் ஆண்டவரே. இயேசுவே ஒவ்வொரு பிள்ளைகளின் நாட்களிலே நீ தெரிந்தெடுக்கும்படியாய் ஜெபிக்கிற ஆண்டவரே. இயேசுவே உமக்கு ஸ்தோத்திரம் அப்பா, உமக்கு நன்றி ஆண்டவரே. அப்பா இதை கேட்டு இங்கே விட்டு விடாதபடி இதை நாங்கள் ஒவ்வொரு விதின்படி நடக்க எங்கள் ஆவிக்கு எங்கள் ஆத்துமாவுக்கு எங்கள் சரீரத்துக்கு ஆண்டவரே தேவனே நீர் பலத்தை கொடுக்கும்படியாய் ஜெபிக்கிற ஆண்டவரே. இயேசுவே உமக்கு ஸ்தோத்திரம் அப்பா, உமக்கு நன்றி ஆண்டவரே. நாட்களில் நாங்கள் ஜெபித்த எல்லா ஜெபங்களுக்கு தேவனே நீர் பதில் கொடுக்கும்படியாய் ஜெபிக்கிற ஆண்டவரே. இயேசுவே இதுவரைக்கும் நீர் நாங்கள் ஜெபித்த எல்லா ஜெபங்களுக்கும் பதில் கொடுத்து எங்களை இதுவரைக்கும் நடத்தி வந்த உம்முடைய தயவுக்காய் உமக்கு ஸ்தோத்திரம் ஆண்டவரே. எங்கள் விண்ணப்பங்களை கேட்டு அதுபடி எல்லாம் எங்களை நடத்துகிறார் அப்பா. அதற்கு தகுதி உள்ளவர்களை எங்களை நீர் மாற்றும்படியாய் ஜெபிக்கிற ஆண்டவரே. இயேசுவே உமக்கு ஸ்தோத்திரம் ஆண்டவரே. உம்மை விட்டு பின்வாங்கி போகிற ஒவ்வொரு பிள்ளைகளுடைய வாழ்க்கை ஆண்டவரே அப்பா நீர் பரிசுத்தப்படுத்தும்படியாய் ஜெபிக்கிற ஆண்டவரே. சைத்தானுக்கு அப்பா அவர்கள் ஒரு நாளும் அப்பா கீழ்ப்படியாதபடி இயேசுவே உம்முடைய வசனத்துக்கு கீழ்ப்படி அந்த பிள்ளைகள் இருதயத்தை கடினப்படுத்தி வைத்திருக்கிற எல்லா சத்துருவின் கிரியைகளை அழித்து ஆண்டவரே. இயேசுவே உம்முடைய அன்பான உம்முடைய கிருபை அந்த பிள்ளைகள் பெற்றுக்கொள்ளத்தக்கதான ஒரு கிருபை நாட்களில் ஒவ்வொரு பிள்ளைகளுக்கு தேவனை கொடுக்கும்படியாய் ஜெபிக்கிற ஆண்டவரே. இயேசுவே உமக்கு ஸ்தோத்திரம் ஆண்டவரே. அப்பா உமக்கு நன்றி ஆண்டவரே. அது சீக்கிரத்திலே அப்பா உம்முடைய சபையில் அப்பா நாங்கள் போய் ஆராதிக்கிற சபையை திறக்கத்தக்கதான ஒரு கிருபையை கொடுக்க ஆண்டவரே. எங்கள் இருதயத்தை மன்னிக்கும்படியாய் ஜெபிக்கிற ஆண்டவரே. அதற்கு விரோதமாக எங்களுடைய ஏதாவது அப்பா அதற்கு விரோதமாய் போராடுகிற எல்லா சத்துருவின் கிரியைகளை அழித்து ஆண்டவரே. இயேசுப்பா உம்முடைய நாமத்தினாலே சபைகள் திறக்கப்படும்படியாய் ஜெபிக்கிற ஆண்டவரே. அப்பா எங்கள் மேல் ஏதாவது தப்புகள் இருந்தால் மன்னிக்கும்படியாய் ஜெபிக்கிற ஆண்டவரே. இயேசுவே உமக்கு ஸ்தோத்திரம் ஆண்டவரே. அப்பா உமக்கு நன்றி ஆண்டவரே. இதை பார்த்து கொண்டு அப்பா அநேக குடும்பங்களில் அப்பா இயேசுவே சமாதானம் இல்லாமல் இருக்கிற குடும்பமாய் இருந்தால் ஆண்டவரே, வியாதியில் இருக்கிற குடும்பமாய் இருந்தால் ஆண்டவரே அப்பா அவர்கள் இருதயம் எதைக்காய் ஏங்கி தவிக்கிறது ஆண்டவரே. அப்பா இப்பொழுது அவர்கள் எதை ஒப்பு கொடுத்து ஜெபிக்கிறார்களோ அந்த குடும்பங்களுக்கு ஆண்டவரே உம்முடைய அன்பை வெளிப்படுத்தி இந்த பிள்ளைகளுக்கு அந்த கட்டுகளிலிருந்து ஒரு விடுதலை நாட்களிலே தேவனை கொடுக்கும்படியாய் ஜெபிக்கிற ஆண்டவரே. இயேசுவே உமக்கு ஸ்தோத்திரம் ஆண்டவரே. அப்பா உமக்கு நன்றி இயேசுவே. நாங்கள் மீண்டுமாய் உம்முடைய நாமத்தை துதிக்கும் பொழுதெல்லாம் அற்புத காரியங்களை பேசத்தக்கதான அப்பா அற்புதங்களை நடத்தி கொடுக்கும்படியாய் ஜெபிக்கிற ஆண்டவரே. சபை மக்களுக்காய் ஜெபிக்கிற ஆண்டவரே. அப்பா ஒவ்வொரு பிள்ளைகளுக்காய் ஜெபிக்கிற ஆண்டவரே. அப்பா எல்லா குடும்பங்களையும் பாதுகாத்து வந்ததுக்காய் உமக்கு ஸ்தோத்திரம் ஆண்டவரே. இனிமேல் நீ காத்து நடத்தும்படியாய் ஜெபிக்கிற ஆண்டவரே.
ஒவ்வொரு நாள் உம்மை மாத்திரம் துதிக்கத்தக்கதான அப்பா எங்கள் இருதயத்தை நாங்கள் ஸ்திரமாய் பாதுகாத்துக் கொள்ள அப்பா எங்கள் ஆவிக்கு எங்கள் ஆத்துமாவுக்கு எங்கள் சரீரத்துக்கு ஆண்டவர் இயேசுவே நீர் பலத்தை கொடுக்கும்படியா இயேசுவின் நாமத்தினாலே ஜெபிக்கிற நல்ல பிதாவே. ಹಲ್ಲೆಲೂಯಾ. ನಿಜವಾಗ್ಲೂ ಈ ಆರಾಧನೆ ನಿಮಗೆ ಆಶೀರ್ವಾದವಾಗಿ ಇದಿದೆ ಎಂಬುದಾಗಿ ನಾನು ನಂಬುತ್ತಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇತ್ತು. ದೇವರ ವಾಕ್ಯ ಕೂಡ ಬಹಳ ಸ್ಪಷ್ಟವಾಗಿ ಮಗಳ ಮೂಲಕ ದೇವರ ಆತ್ಮನು ಪ್ರೀತಿ ಕುರಿತಾಗಿ ನಿಮ್ಮ ಬಳಿಯಲ್ಲಿ ಮಾತನಾಡಿದನು. ಕರ್ತನಾಳೆ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಬರುವಂಥ ಭಾನುವಾರ ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ನಿಮ್ಮನ್ನು ಆರಾಧನೆಯಲ್ಲಿ ಸೇರಿ ಬರಲಿ. ಕರ್ತನಾಳೆ ನಿಮ್ಮನ್ನು ಆಶೀರ್ವದಿಸಿ.